ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯ ಮುದೀರಯೇತ್. ಶೃಣ್ವತಾಂ ಸ್ವಕತಃ ಕೃಷ್ಣ ಪುಣ್ಯಶ್ರವಣ ಕೀರ್ತನಃ ಹೃದಯಂತಸ್ತು ಅಭದ್ರಾಣಿ ವಿಧುನೋತಿ ಸುಹೃತ್ಸತಾಂ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತೀರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಾಯಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕಸ್ವಾಮಿನಿತಿ ನಾಮಿನೇ. ನಮಾಚಾರ್ಯಪಾದಾಯ ನಿತಾಯ ಕೃಪಪ್ರದಾಯಿನೇ ಗೌರಕತದಾಮದೈನಗ್ರಗ್ರಾಮತಾರಿಣೇ. ನಮಾಯಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ವಾಂಛಾಕಲ್ಪತರುಭಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 3 ಸಕಲ ಅವತಾರಗಳಿಗೆ ಆದಿಮೂಲನಾದ ಕೃಷ್ಣ. ಶ್ಲೋಕ 28 ನಾವು ತಿಳುವಳಿಕೆ ಪಡಿತಾ ಇದ್ದೀವಿ. ಜಯಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ. ಶ್ಲೋಕ ಮತ್ತೆ ಅನುವಾದ ಒಂದ್ಸಲಿ ಓದಿ ಮಾತಾಜಿ. 29 ಪ್ರಭು 28 ಓದಿ. ಎಲ್ಲರ ಹತ್ರ ನಾವು ಅದರದ್ದು ವಿಚಾರ ತಿಳುವಳಿಕೆ ಪಡಿತಾ ಇದ್ದೀವಿ. ಯಾರಿಗೇನಾದ್ರೂ ಪ್ರಶ್ನೆ ಇದ್ರೆ, ನಿಮ್ಗೆ ಅರ್ಥ ಆಗಿದೆ, ಏನ್ ಅರ್ಥ ಮಾಡ್ಕೊಂಡಿದ್ದೀರಾ ಅದನ್ನ ನಾವು ಎಲ್ರೂ ಕೂಡ ಪ್ರತಿಯೊಬ್ರು ಇಲ್ಲಿರೋರು ಯಾರ್ಯಾರು ಜಾಯ್ನ್ ಆಗಿದಾರ ಅವ್ರೆಲ್ರೂ ಕೂಡ ಚರ್ಚೆ ಮಾಡ್ಬೇಕು. ಅದಾದ್ಮೇಲೆ ನಾವು 29ನೇ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 3 ಸಕಲ ಅವತಾರಗಳಿಗೆ ಆದಿಮೂಲನಾದ ಕೃಷ್ಣ. ಏತೆ ಸಾಂಶಕಲಾಹ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ದೃಢಯಂತಿ ಯುಗೆ ಯುಗೆ. ಶಬ್ದಾರ್ಥ ಓದ್ಬೇಕಾ ಪ್ರಭು? ಬೇಡ, ಅನುವಾದ ಓದಿ ಮಾತಾಜಿ. ಮೇಲೆ ಉಲ್ಲೇಖಿಸಲಾಗಿರುವ ಎಲ್ಲಾ ಅವತಾರಗಳು ಭಗವಂತನ ಸ್ವಾಂಶ ಭಾಗಗಳು ಅಥವಾ ಸ್ವಾಂಶ ಭಾಗಗಳ ಭಾಗಗಳು ಆಗಿರುತ್ತಾರೆ. ಆದರೆ ಭಗವಾನ್ ಕೃಷ್ಣನು ಮಾತ್ರ ಮೂಲ ದೇವೋತ್ತಮ ಪರಮ ಪುರುಷನಾಗಿದ್ದಾನೆ. ಯಾವಾಗ ಭೂಮಿಯಲ್ಲಿ ನಿರೀಶ್ವರವಾದಿಗಳಿಂದ ಗೊಂದಲ ಉಂಟಾಗುವುದೋ ಆಗೆಲ್ಲ ಭಗವಂತನು ಭಕ್ತರನ್ನು ಕಾಪಾಡುವುದಕ್ಕೋಸ್ಕರ ಅವತಾರವೆತ್ತುತ್ತಾನೆ. ಭಾವಾರ್ಥ ಪ್ರಭು? ಭಾವಾರ್ಥ ಬೇಡ ಮಾತಾಜಿ. ಹರೇ ಕೃಷ್ಣ ಪ್ರಭು. ಇವತ್ತು ಯಾರ್ಯಾರು ಮಾತಾಡ್ತಾ ಇದ್ದೀರೋ ಅವ್ರೆಲ್ರೂ ಕೂಡ ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡ್ಕೊಂಡು ನಿಮ್ಮ ಈ ಶ್ಲೋಕದ ನಿಮ್ಗೇನ್ ಅರ್ಥ ಆಗಿದೆ, ನಾವೇನ್ ಚರ್ಚೆ ಮಾಡಿದೀವಿ, ಇದರಲ್ಲಿ ಏನಾದ್ರೂ ಸಂಶಯ ಪ್ರಶ್ನೆಗಳಿದ್ರೆ ನೀವು ಕೇಳಿ ತಿಳುವಳಿಕೆ ಪಟ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಈ ಶ್ಲೋಕನೇ ಇದರದ ಆಧಾರನೇ ಪೂರ್ಣ ಭಾಗವತದ ವಿಚಾರಗಳನ್ನ ನಾವು ಅರ್ಥ ಮಾಡ್ತೀವಿ. ಇದೇ ಬೇಸ್ಮೆಂಟ್, ಪಾಯ ಇದ್ದಂಗಿದು. ಪಾಯ ಸರಿಯಾಗಿ ಹಾಕಿಲ್ಲ ಅಂದ್ರೆ ಮನೆ ಕಟ್ಟಕ್ಕೆ ಆಗಲ್ವಲ್ಲ ಸರಿಯಾಗಿ, ಆ ಪ್ರಕಾರ. ಅದರಿಂದ ಇದನ್ನ ಅರ್ಥ ಮಾಡಿ ನಾವು ಮುಂದಕ್ಕೆ ಹೋಗೋಣ. ನಿನ್ನೆನೂ ಕೂಡ ನಾನು ಪುರಂದರದಾಸರ ಒಂದು ಹಾಡನ್ನ ಮುಂದೆ ಇಟ್ಟೆ. ಈ ಪರಿಯ ಸೊಬಗು ಇನ್ಯಾವ ದೇವರಲ್ಲೂ ಕಾಣೆ, ಗೋಪೀಜನ ವಲ್ಲಭ ಗೋಪೀಜನ ಪ್ರಿಯ ಗೋಪಾಲಗಲ್ಲದೆ ಅಂತ. ಅದನ್ ಮುಂದಿನ ಸಾಲಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ,
ದೊರೆಯತನದಲ್ಲಿ ನೋಡಿ ಧರಣಿ ದೇವಿಗೆ ರಮಣ ಅಂತಾರೆ. ದೊರೆನ ಯಾರಾದ್ರೂ ಇರೋನ್ನ ದೊರೆಗೋಲ್ಸೋಣ ಅಂದ್ರೆ ಯಾರು ಗೋಲ್ಸಕ್ಕಾಗತ್ತೆ? ಇಡೀ ಪೃಥ್ವಿಗೆ ಭೂದೇವಿ ಇದ್ದಾರಲ್ಲ ಅವನಿಗೆ ಗಂಡ ಇವ್ನು. ಅನಂತ ಕೋಟಿ ಬ್ರಹ್ಮಾಂಡಗಳಿಗೆ ಯಾರು ಪೃಥ್ವಿ ದೇವಿ ಅಂತ ಏನ್ ಹೇಳ್ತಾ ಇದೀವಿ, ಭೂದೇವಿ ಅಂತ ಏನ್ ಹೇಳ್ತಾ ಇದೀವಿ, ಆ ಭೂದೇವಿಗೆ ಗಂಡ ಯಾರಪ್ಪ ಅಂದ್ರೆ ಕೃಷ್ಣನೇ. ದೊರೆತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ. ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು. ಇನ್ನ ಐಶ್ವರ್ಯದಲ್ಲಿ ನೋಡಿದ್ರೆ ಐಶ್ವರ್ಯ ದೇವತೆ ಆಗಿರೋ ದೇವರಾಗಿರೋ ಅಂತ ಲಕ್ಷ್ಮೀ ದೇವಿಗೆ ಮತ್ತೆ ಅವನೇ ಗಂಡ ಆಗಿದ್ದಾನೆ. ಈ ಕಡೆ ಭೂದೇವಿಗೆ ಗಂಡ, ಆ ಕಡೆ ಶ್ರೀದೇವಿಗೆ ಗಂಡ. ಹಿರಿಯತನದಲ್ಲಿ ನೋಡೆ ಸರಸಿ ಜೋದ್ಭನ ಉದ್ಭವನಯ್ಯ ಅಂದ್ರು. ದೊಡ್ಡವರಲ್ಲಿ ನೋಡಿದ್ರೆ ಸೃಷ್ಟಿಕರ್ತ ಆಗಿರೋ ಬ್ರಹ್ಮದೇವನಿಗೆ ತಂದೆ, ಅವನೇ ಮೊದಲನೇ ವ್ಯಕ್ತಿ. ಆದ್ರೆ ಅವನಿಗೆ ತಂದೆ ಯಾರಪ್ಪ ಅಂದ್ರೆ ಅವನೇ ಭಗವಂತ ಕೃಷ್ಣ. ಗುರುವು ತನದಲ್ಲಿ ನೋಡೆ ಜಗದಾದಿ ಗುರು. ಇನ್ನು ಗುರು ಲೆಕ್ಕದಲ್ಲಿ ನೋಡಿದ್ರೆ ಅವನೇ ಜಗದ್ಗುರು. ಕೃಷ್ಣಂ ಮುಂದೆ ಜಗದ್ಗುರು. ಎಲ್ಲ ಜ್ಞಾನ ಯಾರಿಂದ ಬಂತು? ವೇದೇಶ್ಚ ಸರ್ವರಹಮೇವ್ಯ ವೇದ್ಯೋ ವೇದಾಂತ ಕೃತ್ ವೇದ ವಿದಯ ಚ ಅಹಂ. ಭಗವಂತ ಭಗವದ್ಗೀತೆಯಲ್ಲೂ ಹೇಳ್ತಾ ಇದ್ದಾರೆ, ವೇದಗಳೆಲ್ಲ ಯಾರಿಂದ ಬಂತು? ನನ್ನಿಂದಾನೇ ಬಂದಿರೋದು, ನಾನೇ ಅದಕ್ಕೆ ಕಾರಣ ಆಗಿದ್ದೆ. ಪಾವನತ್ವದಿ ನೋಡೆ ಅಮರ ಗಂಗಾ ಜನಕ. ಇನ್ನ ಪಾವನ ಯಾವುದು ಎಲ್ಲಾ ಪಾಪಗಳನ್ನ ಕಳೀತಾ ಇದೆ ಅಂದ್ರೆ ಅದೇ ಎಲ್ಲದಕ್ಕಿಂತ ಶ್ರೇಷ್ಠ ಏನಂದ್ರೆ ಗಂಗೆ. ಆದ್ರೆ ಗಂಗೆ ಯಾರಿಂದ ಬಂತು ಅಂದ್ರೆ ಭಗವಂತ. ಗಂಗಾ ಜನಕ ಅವನೇ, ಗಂಗೆಗೆ ತಂದೆ ಆಗಿದ್ದಾನೆ, ಅವನ ಪಾದೋದಕ. ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ. ಇನ್ನ ದೇವತೆಗಳಿಗೆ ನೋಡಿದ್ರೆ ದೇವತೆಗಳೆಲ್ಲಾರನ್ನೂ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಯಾರಪ್ಪ ಅಂದ್ರೆ ಅವನೇ ದೇವೋತ್ತಮ ಪರಮ ಪುರುಷ ಕೃಷ್ಣ. ಅನಂತ ಕೋಟಿ ದೇವತೆಗಳು ಯಾರಾದ್ರೂ ಇರ್ಲಿ, ಅವರೆಲ್ಲರೂ ಕೂಡ ಯಾರಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ? ಯಾರಿಂದ ಎಲ್ರು ಬಂದ್ರು ಅಂದ್ರೆ ಎಲ್ಲರೂ ಕೂಡ ಆ ಕೃಷ್ಣನಿಂದನೇ ಬಂದಿದ್ದು. ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ. ಇನ್ನ ಲಾವಣ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ಅವನ್ ಸೌಂದರ್ಯ ಲೋಕಮೋಹಕ. ಆ ಕೃಷ್ಣನ ಸೌಂದರ್ಯ, ಆ ಸೌಂದರ್ಯಕ್ಕೆ ಸಮಾನ ಆಗಿರೋದು ಸೌಂದರ್ಯ ಬೇರೆ ಯಾವುದು ಇಲ್ವೇ ಇಲ್ಲ. ಇಷ್ಟೆಲ್ಲ ವಿಚಾರಗಳನ್ನ ಇಟ್ಕೊಂಡಿರೋದ್ರಿಂದಾನೇ ಅವನು ಕೃಷ್ಣ. ಅದಕ್ಕೆ ಭಗವಂತನನ್ನ ಕೃಷ್ಣ ಅಂತಾನೆ ಕರಿಬೇಕು, ಯಾಕೆಂದ್ರೆ ಅವನೇ ಸರ್ವಾಕರ್ಷಕ. ಕೃಷ್ಣ ಅಂದ್ರೇನು? ಸರ್ವಾಕರ್ಷಕ. ಭಗವಂತನಿಗೆ ಒಂದು ಹೆಸರಿದೆ ಅಂದ್ರೆ ಅದು ಕೃಷ್ಣ ಅಂತಾನೆ, ಅದು ರಾಮ ಅಂತಾನೆ ಇಡ್ಬೇಕು. ಅದಕ್ಕೆ ಮುಂದೆ ಏನ್ ಹೇಳ್ತಾರೆ? ಆವ ಧೈರ್ಯದಲ್ಲಿ ನೋಡಿ ಅಸುರಾಂತಕ. ಅವನ್ ಧೈರ್ಯ ನೋಡ್ತೀರಾ? ಇಲ್ಲಿ ಲಾವಣ್ಯದಲ್ಲಿ ನೋಡಿದ್ರೆ ಅವನಿಗಿನ್ನ ಲಾವಣ್ಯವತಿ ಆಗಿರೋನು ಬೇರೆ ಯಾರು ಇಲ್ಲ. ಇನ್ನ ಶಿವನನ್ನೇ, ಇನ್ನ ಲಾವಣ್ಯದಲ್ಲಿ ಇನ್ನೊಂದು ಕೃಷ್ಣನ ರೂಪನೇ ಅದ್ಭುತ. ಮತ್ತೆ ಇನ್ನ ಭಗವಂತ ಮೋಹಿನಿ ರೂಪದಲ್ಲಿ ಬಂದಾಗ ಆ ವೈರಾಗ್ಯದಲ್ಲೇ ಪರಿಪೂರ್ಣ ಆಗಿರುವಂತ ಆ ಶಿವನನ್ನ ಏನ್ ಮಾಡಿದ್ರು? ಆಕರ್ಷಣೆ ಮಾಡ್ಕೊಂಡ್ಬಿಟ್ರು. ಅವ್ರ ಹಿಂದೆ ಓಡಕ್ ಶುರು ಮಾಡಿದ್ರು. ಅಂತ ಅದ್ಭುತ ಆಗಿರೋದು ರೂಪ. ಇನ್ನ ಧೈರ್ಯದಲ್ಲಿ ನೋಡಿದ್ರೆ ಅವನು ಮಗುವಾಗಿದ್ದಾಗ್ಲೇ ಪೂತನ, ಅಗಾಸುರ, ಬಕಾಸುರ ಈ ತರ ಎಲ್ಲ ರಾಕ್ಷಸರನ್ನ ಏನ್ ಮಾಡಿದಾನೆ? ಸಂಹಾರ ಮಾಡಿದ್ದಾರೆ. ಅವನ್ ಧೈರ್ಯ ಬೇರೆ ಇನ್ಯಾರಿಗೂ ಬರಕ್ಕೆ ಸಾಧ್ಯನೇ ಇಲ್ಲ. ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ. ಇನ್ನ ಅತ್ಯಂತ ಮೇಲ್ಗಡೆ ಆಡ್ತಾ ಇರುವಂತ ಗರುಡ, ಆ ಗರುಡ ವಾಹನ ಭಗವಂತ ಏನಾಗಿದ್ದಾನೆ? ಅವನ ಮೇಲೆ ಕುತ್ಕೊಂಡು ಸವಾರಿ ಮಾಡ್ತಾನೆ. ಅವನಿಗಿನ್ನ ಮೇಲ್ಗಡೆ ಹೋಗಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದನ್ನು ಕೂಡ ಈ ತರ ವಿಚಾರ ಹೇಳ್ತಾರೆ. ಜಗದೀರ ಶೇಷ ಪರ್ಯಂಕನ. ಇನ್ನ ಅವನು ಯಾರ ಮೇಲೆ ಮಲಗಿದ್ದಾನೆ ಅಂದ್ರೆ ಅನಂತ ಶೇಷನ ಮೇಲೆ ಮಲ್ಕೊಂಡಿದ್ದಾನೆ. ಈ ತರ ಯಾರ್ದಾದ್ರೂ ಹಾಸಿಗೆ ಇರಕ್ ಸಾಧ್ಯ ಇದೆಯಾ? ಪಾತಾಳದಲ್ಲಿ, ಅತ್ಯಂತ ಪಾತಾಳದಲ್ಲಿ ಯಾರಿರ್ತಾರೆ ಅಂದ್ರೆ ಅನಂತ ಶೇಷನೇ. ಅವನ್ ಮೇಲೆ ಎಲ್ಲ ನಿಂತಿರೋದು. ಇನ್ ಮೇಲ್ಗಡೆ ನೋಡಿದ್ರೆ ಗರುಡನ್ ಮೇಲೆ ಕುತ್ಕೊಂಡಿದ್ದಾನೆ. ಇನ್ ಕೆಳಗಡೆ ಹೋದ್ರೆ ಪಾತಾಳದಲ್ಲಿ ಹೋಗಿ ನೋಡ್ತೀನಿ ಅಂದ್ರೆ ಅಲ್ಲಿ ಅನಂತ ಶೇಷನ್ ಮೇಲೆ ಮಲಗಿದ್ದಾನೆ. ನಿಗಮ ಗೋಚರ ಪುರಂದರ ವಿಠಲಲ್ಲದೆ
ಮಿಗಿಲಾವ ದೈವಗಳಿಗೆ ಭಾಗ್ಯ ಉಂಟೆ ಈ ಪರಿಯ ಸೊಬಗು ಇನ್ ಬೇರೆ ಇನ್ಯಾವ್ದಾದ್ರು ದೇವತೆಗಳಿಗಿದ್ಯಾ ದೇವರಿಗಿದ್ಯಾ ಅಂದ್ರೆ ಯಾರಿಗೂ ಇಲ್ಲ. ಅದಕ್ಕೆ ಅವನು ದೇವೋತ್ತಮ ಪರಮ ಪುರುಷ. ಅದಕ್ಕೆ ಮಧ್ವಾಚಾರ್ಯರು ಉಡುಪಿಯಲ್ಲಿ ನಾವು ಬೇರೆ ಇನ್ಯಾರನ್ನ ಅವರು ಪ್ರತಿಷ್ಠಾಪನೆ ಮಾಡ್ಲಿಲ್ಲ. ಎಲ್ಲಿ ಯಾರನ್ನ ಬೇಡ್ಕೊಂಡ್ರು ಕೃಷ್ಣ ನೀನೇ ಬಂದ್ ನಿಲ್ಬೇಕಿಲ್ಲಿ. ಕರೆಕ್ಟ್ ಅಲ್ವಾ? ನಾವು ನೋಡ್ತಾ ಇದೀವಿ ಉಡುಪಿಯಲ್ಲಿ ಸಾಕ್ಷಾತ್ ಮಧ್ವಾಚಾರ್ಯರು ರುಕ್ಮಿಣಿ ದೇವಿ ಕರಾರ್ಚಿತ ಆಗಿರುವಂತ, ಇಲ್ಲಿ ಉಡುಪಿಯವರು ಇದಾರೆ, ಇಲ್ಲೇ ಕರಾರ್ಚಿತರಾಗಿರುವಂತ ಆ ಭಗವಂತನನ್ನ ಅಲ್ಲಿಂದ ಕರೆಸಿ ಏನ್ ಮಾಡಿದ್ರು, ಉಡುಪಿಯಲ್ಲಿ ಅವರು ಮೂಲ ಸಂಸ್ಥಾನ ಆಗಿರೋ ಉಡುಪಿಯಲ್ಲಿ ಏನ್ ಮಾಡಿದ್ದಾರೆ ಪ್ರತಿಷ್ಠಾಪನೆ. ಒಂದ್ ಕಡೆ ಕೃಷ್ಣ ಇದ್ದಾರೆ, ಇನ್ನೊಂದ್ ಕಡೆ ಬಲರಾಮ ಇದ್ದಾರೆ. ಇವರೇ ಮೇಯ್ನು. ಇವ್ರಿಗೆ ಎಲ್ರು ಏನ್ ಮಾಡ್ಬೇಕು, ಪೂಜೆ ಸಲ್ಲಿಸ್ಬೇಕು, ಸೇವೆ ಸಲ್ಲಿಸ್ಬೇಕು. ಅಷ್ಟು ಮಠಗಳನ್ನ ನಿರ್ಮಾಣ ಮಾಡಿದ್ರು. ಆ ಅಷ್ಟ ಮಠದಲ್ಲಿ ಏನ್ ಮಾಡಿದ್ರು, ಎಲ್ರಿಗೆ ಅವಕಾಶ ಕೊಟ್ರು ಕೃಷ್ಣನ್ ಸೇವೆ ಮಾಡಿ ಅಂತ. ಬೇರೆ ಯಾವ್ದೋ ರೂಪದಲ್ಲಿ ಇಡ್ಬೋದಾಗಿತ್ತಲ್ವಾ ಮಧ್ವಾಚಾರ್ಯರು? ಯಾಕೆ ಕೃಷ್ಣನನ್ನೇ ಇಟ್ರು? ಯಾಕೆಂದ್ರೆ ಅವನೇ ಮೂಲ, ಅವನೇ ಆದಿ ಮೂಲ. ಅದಕ್ಕೆ ಇಲ್ಲಿ ಸೂತ ಗೋಸ್ವಾಮಿಗಳು ಪ್ರತ್ಯೇಕವಾಗಿ ಈ ಶ್ಲೋಕನ ಹೇಳ್ತಾ ಕೃಷ್ಣಸ್ತು ಭಗವಾನ್ ಸ್ವಯಂ, ಭಗವಂತ ದೇವೋತ್ತಮ ಪರಮ ಪುರುಷ ಅವತಾರ ಅಲ್ಲ, ಅವನೇ ಆದಿ ಮೂಲ, ಅವನೇ ಸರ್ವ ಕಾರಣಗಳಿಗೆ ಕಾರಣ ಆಗಿರೋನು, ಅವನೇ ಎಲ್ಲ ಅವತಾರಗಳಿಗೆ ಮೂಲ ಆಗಿರೋದು. ಅವನ ಅವತಾರ ಅಲ್ಲ, ಅವನು ಇಳಿದು ಬಂದ ಅಂತ ವಿಚಾರ ಇಲ್ಲಿ ತಿಳುವಳಿಕೆ ಕೊಟ್ರು. ಇವಾಗ ನಿನ್ನೆ ಯಾರ್ಯಾರು ಮಾತಾಡಿಲ್ವೋ, ಯಾರ್ಯಾರು ಇಲ್ಲಿದ್ದೀರೋ ಅವರೆಲ್ಲರೂ ಕೂಡ ಏನ್ ಮಾಡ್ಬೋದು, ಇದ್ರಲ್ಲಿ ಏನಾದ್ರು ನಿಮ್ಗೆ ಅರ್ಥ ಆಯ್ತಾ, ನಿಮ್ಗೆ ಇದ್ರಲ್ಲಿ ಏನಾದ್ರು ಸಂಶಯ ಇದ್ರೆ ಇವಾಗ ಒಬ್ಬೊಬ್ರೆ ವಿಡಿಯೋ ಆನ್ ಮಾಡ್ಕೊಳ್ಳಿ. 1 ನಿಮಿಷ ನೀವ್ ಹೇಳಿ, ಅದಾದ್ಮೇಲೆ ಇನ್ನೊಬ್ರು ಹೇಳಿ. ಮೊದಲನೇದಾಗಿ ಯಾರು ಹೇಳ್ತೀರಾ? ನಿನ್ನೆ ಇವರೆಲ್ಲರೂ ಉಡುಪಿ ಜಯಲಕ್ಷ್ಮಿ ಮಾತಾಜಿ, ನೀವೇ ಉಡುಪಿ ಅವರು. ಪ್ರಭು, ನಾವು ಉಡುಪಿಗೆ ಯಾವಾಗ್ಲೂ ಕೀರ್ತನ ಹೋಗ್ತಾ ಇರ್ತೇವೆ ಏಕಾದಶಿ ಆ ಟೈಮಲ್ಲಿ. ಅಲ್ಲಿ ಹೋಗುದೇ ಒಂದ್ ಸೌಭಾಗ್ಯ, ನಾವಲ್ಲಿ ಇರೋದೇ ಒಂದ್ ಸೌಭಾಗ್ಯ ನಮ್ಗೆ. ಕರೆಕ್ಟ್ ಮಾತಾಜಿ, ನೀವೆಲ್ಲ ತುಂಬಾ ಹತ್ರ ಇದ್ದೀರಾ. ಮಧ್ವಾಚಾರ್ಯರು ಮತ್ತೆ ಉಡುಪಿ ಕೃಷ್ಣ ತುಂಬಾ ಹತ್ರದಲ್ಲೇ. ಮತ್ತೆ ಇನ್ನೊಂದು ತುಂಬಾ ಮುಖ್ಯ, ಎಲ್ರು ಹತ್ರದಲ್ಲಿ ಇರ್ಬೋದು, ಆದ್ರೆ ಸೇವೆ ಯಾರಿಗೂ ಸಿಗಲ್ಲ. ಆದ್ರೆ ನೀವು ಹೋಗಿ ಪ್ರತಿ ಏಕಾದಶಿಯಲ್ಲಿ ಹೋಗಿ ಕೀರ್ತನ್ ಮಾಡ್ತೀರಾ, ಅಲ್ಲಿ ಸೇವೆ ಮಾಡ್ತಾ ಇದ್ದೀರಾ, ಪ್ರತಿದಿನ 16 ಮಾಲೆ ಜಪ ಮಾಡ್ತೀರಾ ಇಲ್ಲಿ ರೆಗ್ಯುಲರ್ ಆಗಿ ಬಂದು. ಇದು ಇವಾಗ ನಿಮ್ಗೆ ಕೃಷ್ಣನೇ ಮೂಲ ಅನ್ನೋದು ಮುಂಚೆ ಗೊತ್ತಿತ್ತಾ, ಇಲ್ಲ ಇವಾಗ ಅರ್ಥ ಆಯ್ತಾ? ಮತ್ತೆ ಇಲ್ಲ ಪ್ರಭು, ಮೊದ್ಲಿನಿಂದಲೂ ನಾನು ಭಗವದ್ಗೀತೆ ಸಣ್ಣದಿಂದ ಓದ್ತಾ ಇದ್ದೆ ಪ್ರಭು. ಸಣ್ಣ ಆಮೇಲೆ ದೊಡ್ಡದಾಯ್ತು. ಈಗ ಇದು ಇವ್ರು ಬರ್ದದ್ದು ನಾನೀಗ ತಕೊಂಡ್ಮೇಲೆ ಕೃಷ್ಣನೇ ನಿಜವಾದ ಅಂದ್ರ ಸಂಪೂರ್ಣ ಅರ್ಥ ಆಗಿದೆ ಈಗ. ಇದು ನೀವು ಅದನ್ನ ವಿವರಿಸಿ ವಿಂಗಡಿಸಿ ಹೇಳ್ತಾ ಇದ್ದೀರಿ, ಮತ್ತು ನಮ್ ಗಮನಕ್ಕೆ ಹೋಗ್ತಾ ಇದೆ ಅದು ನಮ್ಮ ಭಾಗ್ಯ. ನೀವು ಹೇಳ್ತಾ ಇರೋದ್ರಿಂದ ಇನ್ನೂ ನಮ್ಗೆ ಅದು ಹೆಚ್ಚು ಅನುಭವ ಬರ್ತಾ ಇದೆ. ಹೆಂಗ್ ಅನ್ನಿಸ್ತಾ ಇದೆ? ನೀವು 16 ಮಾಲೆ ಜಪ ಮಾಡ್ತಾ ಇದೀರಾ, ಮುಂಚೆ ಎಷ್ಟು ಮಾಲೆ ಮಾಡ್ತಾ ಇದ್ರಿ? ಮುಂಚೆ 4 ಅಥವಾ 10 ಮಾಲೆ ಮಾಡ್ತಿದ್ದೆ ನಾನು. ಈಗ ಕಂಟಿನ್ಯೂ 16 ಮಾಲೆ ಆಗ್ತದೆ ಪ್ರಭು. 16 ಮಾಲೆ. ಇವಾಗ ಚೆನ್ನಾಗ್ ಅನ್ನಿಸ್ತಾ ಇದೆಯಾ? ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ? ತುಂಬಾ ನಮ್ಗೆ ಯಾರ ಇದ್ರು ನಮ್ ದೇವರ ಹತ್ರನೇ ಇರ್ಬೇಕು, ಅವ್ರನ್ನೇ ಇದ್ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ ಪ್ರಭು. ಅದು ನಮ್ಮ ಮಾತಾಜಿ ಅವರು ಕ್ಲಾಸ್ ಮಾಡ್ತಾ ಇರ್ತಾರೆ, ಅದು ಒಂದು ನಮ್ಮ ಭಾಗ್ಯ. ಯಾವ ಭಕ್ತಿ ವೃಕ್ಷದಲ್ಲಿದ್ದೀರಾ ನೀವು? ಅವರು ಜಯಮತಿ ಮಾತಾಜಿ. ಜಯಮತಿ ಮಾತಾಜಿ ಭಕ್ತಿ ವೃಕ್ಷದವ್ರ ನೀವು? ಹೌದು. ಮಾತಾಜಿ ತುಂಬಾ ಚೆನ್ನಾಗಿ ಕೇರ್ ತಗೋತಾರೆ ಎಲ್ರು. ಹೌದು. ನಮ್ ಭಾಗ್ಯ ಅದು, ನಮ್ಗೆ ಸಿಕ್ಕಿರೋದೆ. ತುಂಬಾ ಚಂದ. ನೆಕ್ಸ್ಟ್ ಹೋಗೋಣ. ಗೀತಾ ಮಾತಾಜಿ ನೀವ್ ಹೇಳಿ ಇವಾಗ. ಗೋಲೋಕ ಸೇವಿನಿ ಮಾತಾಜಿ ಅಲ್ವಾ ನೀವು? ಹೌದು. ಹರೇ ಕೃಷ್ಣ ಪ್ರಭು. ಸ್ವಲ್ಪ ಇವರೆಲ್ಲ ನೆನ್ನೆ ಎಲ್ಲ ಹೇಳ್ತಾ ಇದ್ರು ಪ್ರಭು, ನಮ್ಗೆ ನಾರಾಯಣನಿಂದನೇ ಬಂದಿರೋದು ಅಂತ ಗೊತ್ತಾಯ್ತು ಅಂತ. ನನ್ಗೆ ಅದು ಗೊತ್ತಿರ್ಲಿಲ್ಲ ಪ್ರಭು, ನಿಜವಾಗ್ಲೂನು.
ನಮ್ಗೇನು ಒಂದು ಸಾಸಿವೆ ಧೂಳಷ್ಟು ನಮ್ಗೇನು ಗೊತ್ತಿರ್ಲಿಲ್ಲ ಪ್ರಭು. ನಿಜವಾಗ್ಲು ನಮ್ಗೆ ಶಿವನ್ ಬಿಟ್ರೆ ಓಂ ನಮ ಶಿವಾಯ ಅನ್ನೋದ್ ಬಿಟ್ರೆ ಏನು ಗೊತ್ತಿರ್ಲಿಲ್ಲ. ಶಿವನಿಂದನೇ ಎಲ್ಲ ಅನ್ನೋದನ್ನ ನಮ್ಗೆ ನಾವು ಆ ರೀತಿನಲ್ಲೇ ತಿಳುವಳಿಕೆ ಪಟ್ಟಿದ್ವಿ ಪ್ರಭು, ಗೊತ್ತಿರ್ಲಿಲ್ಲ. ನಿಜವಾಗ್ಲೂ ಕೃಷ್ಣ ಪ್ರಜ್ಞೆಗೆ ಬಂದಿದ್ದು ಯಾರೋ ಭಕ್ತರದು ಧೂಳು ಎಲ್ಲ ನಮ್ ತಲೆ ಮೇಲೆ ಬಿದ್ದಿರ್ಬೇಕು ಪ್ರಭು. ಆದ್ರಿಂದ ಕೃಷ್ಣ ಪ್ರಜ್ಞೆಗೆ ಬಂದಿದ್ಮೇಲೆ ನೀವ್ ಯಾವಾಗ ಜಪ ಮಾಡಿ ಅಂತ ಹೇಳ್ತಾ ಇದ್ರಿ, ನನಗೆ ಫಸ್ಟ್ನೇ ಅಧ್ಯಾಯ, ಮೊದಲನೇ ಅಧ್ಯಾಯ, 2ನೇ ಅಧ್ಯಾಯ ಯಾವ ಗೀತಾ ಸಾರ ಸಂಗ್ರಹ ಅದನ್ನ ನೀವು ಕ್ಲಾಸ್ ಮಾಡ್ತಾ 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 ಯಾವಾಗ ಅರ್ಜುನ ಭಗವಂತನ ಹತ್ರ ಪ್ರಶ್ನೆ ಕೇಳ್ತಾ ಕೇಳ್ತಾ ಈ ವರ್ಣ ಸಂಕರದ ವಿಚಾರ ಮತ್ತೆ ಆತ್ಮದ ವಿಚಾರ ಕೇಳ್ತಾ ಕೇಳ್ತಾ ಆಮೇಲೆ ನನಗೆ ಜಪ ಮಾಡ್ಬೇಕು ಅಂತ ಹೇಳಿ ಅಂತ ಅನ್ನಿಸ್ತು ಪ್ರಭು. ಅಲ್ಲಿ ತನಕ ನಾನು ನಿಜವಾಗ್ಲೂ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಒಪ್ಕೊಂಡೇ ಇರ್ಲಿಲ್ಲ. ಮತ್ತೆ ನನ್ಗೆ ಅಲ್ಲಿ ತನಕನು ನಾವು ಹುಟ್ಟಾಗಿದ್ದಾನೆ ಓಂ ನಮ ಶಿವಾಯ ಬಿಟ್ರೆ ಬೇರೆ ಏನ್ ವಿಚಾರನೂ ಗೊತ್ತೇ ಇರ್ಲಿಲ್ಲ ಪ್ರಭು. ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಯಾರೋ ನಿಮ್ಮಂತರ ಭಕ್ತರದ್ದು ಧೂಳು ನಮ್ ತಲೆ ಮೇಲೆ ಬಿದ್ದಿರೋದ್ರಿಂದ ನಿಜವಾಗ್ಲೂ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅನ್ನೋದು ನಮಗೆ ಅರಿವಿಗೆ ಬಂದಿದೆ ಪ್ರಭು. ಮತ್ತೆ ಗುರುಕೃಪೆ, ಯಾವಾಗ ನಾವು ಗುರು ಆಶ್ರಯಕ್ಕೆ ಬರ್ತೀವೋ ಅದಾದ ನಂತರ ನಮ್ಗೆ ಜಪದಲ್ಲಿ ತುಂಬಾ ಚೆನ್ನಾಗಿ ರುಚಿ ಸಿಗ್ತಾ ಹೋಗುತ್ತೆ ಪ್ರಭು. ನಿಜವಾಗ್ಲೂ ಇವಾಗ ನಮ್ಗೆ ನೀನು ನನ್ ದೇಹನ ತುಂಡು ತುಂಡಾಗಿ ಕತ್ತರಿಸ್ತೀನಿ ಕೃಷ್ಣ ಅನ್ನೋದು ಬಿಡು ಅಂದ್ರೂ ಬಿಡೋ ಅಂತ ಪರಿಸ್ಥಿತಿ ಇಲ್ಲ ಪ್ರಭು. ಆ ಮಟ್ಟಕ್ಕೆ ನಾವು ಹೋಗಿದೀವಿ. ನಮ್ಮ ಮನೇಲಿ ಎಲ್ರುನು ಸ್ವಲ್ಪ ಇವಾಗ ದಿನನಿತ್ಯನು ಏನಾಗ್ತಾ ಇದೆ ಅಂದ್ರೆ, ಕ್ಲಾಸ್ 9 ಗಂಟೆ ಆದ ತಕ್ಷಣ ನಮ್ಮ ಮನೆಯವರೇ ಹೇಳ್ತಾ ಇರ್ತಾರೆ, ನೀನ್ ಹೋಗು ಕ್ಲಾಸ್ ಕೇಳು ಅಂತ ಸೈಲೆಂಟ್ ಆಗಿರುತ್ತೆ ಪ್ರಭು. ಈ ಕ್ಲಾಸ್ ಮುಗಿಯೋ ತನಕ ನಮ್ಮ ಮನೆಯಲ್ಲಿ ಎಲ್ರು ಕೇಳಿಸ್ಕೊತಾರೆ. ನಮ್ಮ ಮನೆಯವರು ನನಗೆ ಅದೊಂದು ಖುಷಿ ಆಗ್ತಾ ಇದೆ ಪ್ರಭು. ನಮ್ಮ ಮನೆಯವ್ರು ಡೈಲಿ ಭಾಗವತ ಕ್ಲಾಸ್ ಕೇಳಿಸ್ಕೊತಾರೆ. ಮಾತಾಜಿ, ಇದು ನಾನ್ ಕೇಳ್ತಾ ಇರೋದು ಸಿಂಪಲ್ ಏನಪ್ಪಾ ಅಂದ್ರೆ, ನಿಮ್ಗೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅವನೇ ಮೂಲ ಅಂತ ನಿಮ್ಗೆ ಅರ್ಥ ಆಯ್ತಾ ಇಲ್ವಾ ಅಷ್ಟೇ ಹೇಳಿ, ಯಾಕೆಂದ್ರೆ ತುಂಬಾ ಎಲ್ಲಾರು ಮಾತಾಡ್ಬೇಕು. ಖಂಡಿತ ಪ್ರಭು. ಇವಾಗ ದೇವೋತ್ತಮ ಪರಮ ಪುರುಷ ಕೃಷ್ಣನೇ ಎಲ್ಲರ ಮೂಲ ಅವರೇ ಏನ್ಬಿಟ್ಟು ಅಂತ ಹೇಳಿ ಅಂತ ಅರ್ಥ ಆಗಿದೆ ಪ್ರಭು. ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. ಇವಾಗ ಪಲ್ಲವಿ ಮಾತಾಜಿ ಹೇಳಿ ಮಾತಾಜಿ. ಪ್ರಭು, ನನ್ಗೆ ಇದು ತುಂಬಾ ಕನ್ಫ್ಯೂಷನ್ ಇತ್ತು ಪ್ರಭು. ಮೂಲ ಕೃಷ್ಣನೇ ಅಲ್ಲ ಅಂತಾನೆ ಅನ್ಕೊಂಡಿದ್ದೆ ನಾನು. ಒಂದು ಮಾಲೆ ಶಿಕ್ಷೆ ತಗೊಳ್ಳುವಾಗ್ಲೂ ನಾನು ಇಲ್ಲ ನಾರಾಯಣನೇ ಕೃಷ್ಣ ಅಲ್ಲ ಅನ್ನೋ ತರ ನನ್ಗೆ ಒಳಗಿಂದ ಫೀಲ್ ಬರ್ತಾನೆ ಇತ್ತು. ಇಲ್ಲ ನಾರಾಯಣನಿಂದ ಕೃಷ್ಣ ಅವತಾರ ನನ್ಗೆ ಕೆಲವು ನೆಗೆಟಿವ್ ತುಂಬಿಟ್ಟಿದ್ರು ಪ್ರಭು. ಬೇರೆ ಕಡೆ ಆಶ್ರಮಗಳಿಗೆ ಹೋದಾಗ ಕೃಷ್ಣ ಮೂಲ ಅಲ್ಲ ಶಿವ ಮೂಲ ಅನ್ನೋದು ನನ್ಗೆ ತುಂಬಿರೋದ್ರಿಂದ ಅಷ್ಟು ಒಪ್ಕೊಳಕ್ ಆಗ್ತಾನೆ ಇರ್ಲಿಲ್ಲ ಪ್ರಭು. ನೆಕ್ಸ್ಟ್ ಮತ್ತೆ ಬರ್ತಾ ಬರ್ತಾ ನನ್ಗೆ ಕ್ಲಾಸ್ ಅಂದ್ರೆ ಭಗವದ್ಗೀತೆನೂ ಓದ್ತಿದ್ರೆ ನನ್ಗೆ ಅಷ್ಟೊಂದು ಅರ್ಥ ಆಗ್ತಿರ್ಲಿಲ್ಲ. ನೆಕ್ಸ್ಟ್ ಏನಾಯ್ತು, ಬರ್ತಾ ಬರ್ತಾ ಡೈಲಿ ಕ್ಲಾಸ್ ಅಟೆಂಡ್ ಮಾಡ್ತಾ ಮಾಡ್ತಾ ನನ್ಗೆ ಭಗವಂತನ ಬಗ್ಗೆ ಇಲ್ಲ, ಭಗವಂತನೇ ಮೂಲ, ನಾರಾಯಣನಿಂದ ಶ್ರೇಷ್ಠ ಕೃಷ್ಣನೇ ಮೂಲ ಅನ್ನೋದು ನನ್ಗೆ ಅರಿವಿಗೆ ಬಂತು. ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳೋದ್ರಲ್ಲಿ ಪ್ರಯತ್ನ ಮಾಡ್ತಾನೆ ಇದ್ದೀನಿ ಪ್ರಭು. ಇನ್ನೂ ಅರ್ಥ ಆಗ್ಬೇಕು ನಿಮ್ಮಂತ. ನೀವು ಡೈಲಿ ಎಷ್ಟ್ ಮಾಲೆ ಜಪ ಮಾಡ್ತೀರಾ ಮಾತಾಜಿ ನೀವು? ದಿನ ಎಷ್ಟ್ ಮಾಲೆ? ಜಾಯಿನ್ ಆಗಿ ನಾನು ಇವಾಗ ಶಿಕ್ಷಾ ತಗೊಂಡಿರೋದು 4 ಮಾಲೆ ಪ್ರಭು. ಇವಾಗ 8 ಮಾಲೆಗೆ ಶಿಕ್ಷಾ ಬರಿತಾ ಇದ್ದೀನಿ. ಅದು ಜಪದಲ್ಲಿ 6:30ವರೆಗೂ ಜಪ ಮಾಡ್ತೀನಿ ಪ್ರಭು. ದಿನ ಎಷ್ಟ್ ಮಾಲೆ ಮಾಡ್ಕೋತಾ ಇದ್ದೀರಾ ಈಗ ಜಪ? ಒಂದೊಂದ್ ದಿನ 9, ಒಂದಿನ 12 ಈ ತರ ಆಗ್ತಿದೆ ಪ್ರಭು. ಕಂಟಿನ್ಯೂ ಆಗಿ 16 ಮಾಲೆ ಇನ್ನು ಮಾಡ್ತಾನೆ ಪ್ರಯತ್ನ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಮಾತಾಜಿ, ನೀವು ಪ್ರಯತ್ನ ಮಾಡಿ ಮಾತಾಜಿ. ನೆಕ್ಸ್ಟ್ ಮುಂದಿಂದು ಯಾರು ಹೇಳ್ತೀರಾ? ಕೃಷ್ಣಮೂರ್ತಿ ವರದರಾಜನ್ ಅಂತಿದ್ದಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಹೇಳಿ. Actually, I'm a mechanical engineer by profession. I'm ಪ್ರಭು, ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ನೀವು ಅನ್ಮ್ಯೂಟ್ ಇದು ವಿಡಿಯೋ ಆಫ್ ಮಾಡ್ಬಿಟ್ಟು ಮಾತಾಡಿ. Before 5 years, I came to this Krishna conscious actually, and regularly I'm into this Bhagavad Gita classes and Bhagavatam classes, and Krishna in 11th chapter is showing Swarupam, and he's everything. He's very clear about it, and I'm trying to do 16 rounds every day.
ಪ್ರಭು ನಿಮ್ ವಾಯ್ಸು Somewhat, 8 runs takes him to Krishna conscious. ಓಕೆ ಪ್ರಭು. You understood Kannada, ಪ್ರಭು? Yeah, I understand Kannada very much. I can understand. ಓಕೆ ಪ್ರಭು, ಥ್ಯಾಂಕ್ ಯು ಪ್ರಭು. ಪ್ರಭು ಇವಾಗ Thank you so ರೆಗ್ಯುಲರ್ much. ಬರ್ತಾ ಇದ್ದಾರೆ. ನಾನು ಅವ್ರನ್ನ ಜಪದಲ್ಲಿ ಬರ್ತಾ ಎಸ್ ಪ್ರಭು. ಬರ್ತಾ ಇದೆ every day ಬರ್ತಾ ಇದೆ. ಗ್ರೂಪ್ ಅಲ್ಲಿ ಇದಾರೆ ಕೇಳಿ ಪ್ರಭು, ಯಾರು ಅಂಡರ್ ಹರೇ ಪ್ರಭು ನೀವು ಯಾವ ಗ್ರೂಪ್ ಅಲ್ಲಿ ಇದ್ದೀರಾ ಇವಾಗ? ಯಾರ್ ಭಕ್ತಿ ವೃಕ್ಷದಲ್ಲಿ ಇದ್ದೀರಾ? ಹರೇ ಕೃಷ್ಣ ಪ್ರಭು, ಅವರು ಹಾ. ನ್ಯೂ ಡಿವೋಟಿ ಕ್ಯಾರಿದಲ್ಲಿ ಬರ್ತಾ ಇದ್ದಾರೆ ಪ್ರಭು. ಇವಾಗ ಓಕೆ ಯಜ್ಞೇಶ್ವರ್ ಪ್ರಭು ಮಾಡ್ತಾ ಇದಾರಲ್ವಾ, ಪ್ರೋಗ್ರಾಮ್ ಬರ್ತಾ ಇದ್ದಾರೆ. ಓಕೆ ಓಕೆ ಓಕೆ, ಥ್ಯಾಂಕ್ಸ್ ಪ್ರಭು. ನೀವು ಬನ್ನಿ, ರೆಗ್ಯುಲರ್ ಆಗಿ ಬನ್ನಿ, ಜಪ ಮಾಡಿ, ಭಾಗವತ ನಾವೆಲ್ಲರೂ ಒಟ್ಟಿಗೆ ಸೇರಿ ಭಾಗವತ ತಿಳುವಳಿಕೆ ಪಟ್ಕೊಳೋಣ, ಸರಿನಾ? ನೆಕ್ಸ್ಟ್ ಇವಾಗ ಐಫೋನ್ ಅಂತ ಯಾರೋ ಇದ್ದಾರೆ. ಪ್ರಭು ನಿಮ್ ವಾಯ್ಸು ಸರಿಯಾಗಿ ಕೇಳಿಸ್ತಾ ಇಲ್ಲ. ಓಕೆ, ಥ್ಯಾಂಕ್ಸ್ ಪ್ರಭು. ಇಲ್ಲ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭು. ಥ್ಯಾಂಕ್ಸ್ ಪ್ರಭು. ಐಫೋನ್ ಯಾರ್ದು ಗೊತ್ತಿಲ್ಲ. ಸುಮಿತ್ರಾ ಮಾತಾಜಿ ಮಾತಾಡ್ಬೋದಾ ನೀವು? ಮಾತಾಜಿ ನಿಮ್ಗೆ ಯಾರ್ಯಾರು, ಜಯಮೂರ್ತಿ ಮಾತಾಜಿ ಯಾರ್ಯಾರು ಗೊತ್ತಿದ್ದಾರೆ ಇಲ್ಲಿ? ನೀವೇ ಅವರನ್ನ ಹೆಸರು ಕರೆದು ಮಾತಾಡ್ಸ್ಬಿಡಿ ಮಾತಾಜಿ. ಸುಂದರಿ ಚಿತ್ರಲೇಖ ಮಾತಾಜಿ ಇದ್ದಾರೆ. ಅವರು ಸ್ಕೂಲ್ಗೆ ಹೋಗಿದ್ದಾರೆ ಶ್ಲೋಕ ಹೇಳ್ಕೊಡಕ್ಕೆ. ಅವರು ಬುಧವಾರ ಗುರುವಾರ ಸಿಗಲ್ಲ ಪ್ರಭು. ಓಕೆ, ಅವ್ರ ಮಗಳು ಆನ್ ಮಾಡ್ಕೊಂಡಿರ್ತೀವಿ. ರಮಾ ಮಾತಾಜಿ ಅಂತ ಇದ್ದಾರೆ, ಅವ್ರನ್ನ ಕೇಳ್ಬೋದು. ಹರೇ ಕೃಷ್ಣ ರೋಹಿಣಿ ಪ್ರಭು. ರೋಹಿಣಿ ಮಾತಾಜಿನೂ ಹೇಳ್ಬೋದು. ಸುಂದರಿ ಚಿತ್ರಲೇಖ ಹರೇ ಮಾತಾಡಿ ಮಾತಾಡ್ತಾ ಇದ್ದಾರೆ. ಹೆಸರು ಹೇಳ್ಬಿಟ್ಟು ಮಾತಾಡಿ. ಹರೇ ಕೃಷ್ಣ ಪ್ರಭು. ಹಾ ಹೇಳಿ ಹೇಳಿ ಮಾತಾಜಿ, ಹೇಳಿ. ದೇವೋತ್ತಮ ಪರಮ ಪುರುಷ ಕೃಷ್ಣನೇ ಅನ್ನೋದು ನನ್ಗೆ ಯಾವಾಗ್ಲೂ ಅರ್ಥ ಆಯ್ತು ಅಂದ್ರೆ ಪ್ರಭು. ನೀವು ಪ್ರಭು ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ, ಕೇಳಿಸ್ತಿದ್ಯಾ? ಕ್ಲಿಯರ್ ಇದೆ, ಹೇಳಿ ಮಾತಾಜಿ. ನೀವು ನನ್ಗೆ ಮತ್ತೆ ನನ್ನ ಮನೆಯವರಿಗೆ ಇಬ್ಬರಿಗೂ ಸೇರಿಸಿ ಭಾಗವತ ಬುಕ್ ಕೊಟ್ರಿ ಪ್ರಭು. ಅವತ್ತು ಹೇಳ್ತಿದ್ರಿ ನೈಮಿಷಾರಣ್ಯದಲ್ಲಿ ಸತಗೋಸ್ವಾಮಿಗಳು ಋಷಿದ್ ಮಹಾರಾಜರಿಗೆ ಹೇಳ್ತಿರ್ತಾರೆ ಈ ತರ ಭಾಗವತಂ ಅಂತ ಹೇಳಿ ಕೊಟ್ರಿ. ಆಗ ನಾನು ಅದರಲ್ಲಿ ಅನ್ಕೊಂಡೆ ನಾರಾಯಣ ಮಲಗಿದ್ದಾರೆ, ಮೂಲ ವಿಗ್ರಹ ಮೂಲನೇ ನಾರಾಯಣ ಆಗಿರ್ಬೋದಲ್ವಾ ಅಂತ ಅನ್ಕೊಂಡೆ. ಆದ್ರೆ ನೀವ್ ಹೇಳಿದ್ರಿ ಆವಾಗ್ಲೇನೆ ಅದ್ರಲ್ಲಿ ಪುಸ್ತಕದಲ್ಲೇ ಇದೆ ಮೇಲ್ಗಡೆ ಕಡಗೋಲು ಕೃಷ್ಣ ಅನ್ನೋದು. ಕೃಷ್ಣನ ಇಂದನೇ ಎಲ್ಲಾನು ಅವತಾರಗಳು ಬರುತ್ತೆ ಅನ್ನೋದನ್ನ ನೀವು ಅವತ್ತೇ ನಮ್ಗೆ ಸ್ಪಷ್ಟವಾಗಿ ಹೇಳಿದ್ರಿ ಪ್ರಭು. ಅದನ್ನ ನಾವು ಇಬ್ರು ಕೂಡ ನಾವು ಅದನ್ನ ಮನದಟ್ಟು ಮಾಡ್ಕೊಂಡಿದೀವಿ. ಆದ್ರೆ ಇನ್ನೊಂದ್ ಸ್ವಲ್ಪ ಗೊಂದಲ ಇದೆ ಪ್ರಭುಜಿ. ಇದು ಕೃಷ್ಣನ ದೇವೋತ್ತಮ ಪರಮಪುರುಷ ಅಂದ್ಮೇಲೆ ಈ ರಾಮಾನುಜಾಚಾರ್ಯ ಆಗ್ಲಿ ಆಳ್ವಾರ್ಗಳಾಗ್ಲಿ ಅವರೇ ಮುಂಚೆನೆ ಕ್ಲಿಯರ್ ಮಾಡ್ಬೋದಾಯ್ತಲ್ಲ, ಯಾಕೆ ಕ್ಲಿಯರ್ ಮಾಡಿಲ್ಲ ಅನ್ನೋದು ಸ್ವಲ್ಪ ಅನಿಸ್ತಾ ಇತ್ತು ಪ್ರಭು. ಹಾಗೆ ಇನ್ನ ಇಷ್ಟೊಂದು ಆಚಾರಗಳೆಲ್ಲ ಇದಾರಲ್ಲ, ಅವರೇ ಡೈರೆಕ್ಟ್ ಆಗಿ ಹೇಳ್ಬೋದಾಯ್ತಲ್ಲ. ಅವ್ರಿಗಿಂತ ನಮ್ಗೆ ತಿಳುವಳಿಕೆನ ಕಮ್ಮಿ ಇದೆಯಲ್ಲ, ಅವ್ರು ಯಾಕೆ ಹೇಳಿಲ್ಲ ಅನ್ನೋದು ಒಂದು ಕ್ವಶನ್ ಮಾರ್ಕ್. ಯಾವ ತರ ಇವಾಗೂ ಇದೆಯಾ ಪ್ರಭಾ ಕ್ವಶನ್? ಅಲ್ಲ ಇದೆಯಾ ಅಂತಲ್ಲ, ಇಲ್ಲಿ ಅವರೆಲ್ಲ ಯಾಕೆ ಇದು ಮಾಡ್ಲಿಲ್ಲ ಅನ್ನೋದು ಒಂದು ಸೈಡ್ ಅಲ್ಲಿ ಒಂದು ಇದೆ ಪ್ರಭು. ಸ್ವಲ್ಪ ಕರೆಕ್ಟ್, ಅವರೆಲ್ಲ ಹೇಳ್ಬೋದಾಯ್ತಲ್ಲ ಅವರೇ ಅಂತ ಅನ್ನೋದು ಸ್ವಲ್ಪ ಸರಿ ಇದೆ ಪ್ರಭು. ನಿಮ್ಮ ಪ್ರಶ್ನೆ ಸರಿ ಇದೆ. ಅದಕ್ಕೆ ಉತ್ತರ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಆ ಸಮಯಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟನ್ನೇ ಆಚಾರ್ಯರು ಬಂದು ಕೊಟ್ಬಿಟ್ಟು ಹೋದ್ರು. ಇವಾಗ ಉದಾಹರಣೆಗೆ ಶಂಕರಾಚಾರ್ಯರಿಗೆ ಗೊತ್ತಿರ್ಲಿಲ್ವಾ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ? ಗೊತ್ತಿತ್ತು. ರಾಮಾನುಜಾಚಾರ್ಯರಿಗೆ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಆದ್ರೆ ಆ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಕೊಟ್ರು ಅವರು. ಆದ್ರೆ ಕೊಡ್ತಾ ಹೇಳ್ತಾ ಹೋದ್ರು. ಹೇಳ್ಬಿಟ್ಟು ಏನ್ ಹೋದ್ರು ಅಂದ್ರೆ ಭಜ ಗೋವಿಂದಂ ಅಂತಾನೆ ಹೇಳ್ಬಿಟ್ಟು ಹೋದ್ರು, ಗೋವಿಂದನ ಸ್ಮರಣೆ ಮಾಡಿ ಅಂತ. ಅದೇ ತರ ರಾಮಾನುಜಾಚಾರ್ಯರು ಕೂಡ ಅವರಿಗೆ ಆ ಸಮಯದಲ್ಲಿ ಎಷ್ಟು ಬೇಕೋ ಅಷ್ಟನ್ನ ಕೊಟ್ರು. ವಿಶಿಷ್ಟ ಅದ್ವೈತ ತತ್ವನ ತಿಳುವಳಿಕೆ ಕೊಡ್ಬೇಕಾಗಿತ್ತು, ಅದನ್ನ ಮಾಡ್ಬಿಟ್ಟು ಹೋದ್ರು. ಆದ್ರೆ ಇದನ್ನ ಮಹಾಪ್ರಭು ಚೈತನ್ಯ ಮಹಾಪ್ರಭುನೇ ಬಂದ್ ಹೇಳ್ಬೇಕಾಗಿತ್ತು. ಮತ್ತೆ ವಿಶೇಷವಾಗಿ ನಿನ್ನೆನೂ ಕೂಡ ನಾವು ಚರ್ಚೆ ಮಾಡ್ದಂಗೆ ಬ್ರಹ್ಮ ಸಂಹಿತೆನ ಅವರು ತೆಗೆದು ಎಲ್ರಿಗೆ ತೋರಿಸ್ಬೇಕಾಗಿತ್ತು. ಅದು ಮಹಾಪ್ರಭುದು ವಿಶೇಷ ಆಗಿರೋದು, ಕೃಪೆ ಎಲ್ರಿಗೆ ಕೊಡೋ ವಿಚಾರ. ಅದನ್ನ ಭಗವಂತನೇ ಬಂದ್ ಮಾಡ್ಬೇಕು, ಬೇರೆ ಇನ್ಯಾರು ಕೂಡ ಮಾಡಕ್ಕಾಗಲ್ಲ. ಯಾಕಂದ್ರೆ ಯುಗ ಧರ್ಮನ ಸ್ಥಾಪನೆ ಮಾಡೋದು ಯಾವಾಗ್ಲೂ ಅಂದ್ರೆ ಭಗವಂತನೇ ಅಲ್ವಾ?
ಅದಕ್ಕಾಗಿ ಭಗವಂತ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದು ಈ ಒಂದು ವಿಶೇಷ ಆಗಿರೋದು ಆ ಬ್ರಹ್ಮನ ಒಂದು ದಿನದಲ್ಲಿ ಒಂದ್ಸಲ ಮಾತ್ರನೇ ಇಂಥ ಒಂದು ಅವಕಾಶ ಎಲ್ರಿಗೆ ಸಿಗತ್ತೆ. ಆದ್ರೆ ಅವರೆಲ್ಲ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಫಲ ಇಲ್ವಾ ಅಂದ್ರೆ ಖಂಡಿತ ಇದೆ, ಅವ್ರಿಗೆ ಇಲ್ಲ ಅಂತಲ್ಲ. ಇವಾಗ ರಾಮಾನುಜಾಚಾರ್ಯ ಸಂಪ್ರದಾಯದಲ್ಲಿ ಯಾರ್ಯಾರು ಬರ್ತಾ ಇದಾರೋ ಅವ್ರಿಗೆ ಭಗವಂತನ ಅನುಗ್ರಹ ಸಿಗಲ್ವಾ ಅಂದ್ರೆ ಖಂಡಿತ ಸಿಕ್ಕೇ ಸಿಗತ್ತೆ. ಆದ್ರೆ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರವ್ರಿಗೆ ಎಲ್ಲೆಲ್ಲಿ ಅವ್ರು ಏನನ್ನ ಬಯಸ್ತಾ ಇದ್ದಾರೋ, ಯಾವ ರೂಪದಲ್ಲಿ ಭಗವಂತನನ್ನ ನೋಡಕ್ ಇಷ್ಟಪಡ್ತಾ ಇದಾರೋ ಅಲ್ಲಿ ಆ ಸೇವೆಯಲ್ಲಿ ಅವರನ್ನ ತೊಡಗಿಸ್ತಾರೆ. ಈ ಭೌತಿಕ ಜಗತ್ತು ಒಂದ್ ಸಣ್ಣ ಭಾಗ ಅಷ್ಟೇನೆ. ಆಧ್ಯಾತ್ಮಿಕ ಜಗತ್ತು ಅನಂತ ಕೋಟಿ ಬ್ರಹ್ಮಾಂಡಗಳು ಅಲ್ಲಿನೂ ಕೂಡ ಇದೆ, ಲೆಕ್ಕ ಇಲ್ದಿರ ಇರೋಷ್ಟು ಲೋಕಗಳಿದೆ. ಯಾಕೆಂದ್ರೆ ಭಗವಂತನ ವಿಸ್ತಾರನೂ ಕೂಡ ಅಷ್ಟೇ ವಿಸ್ತಾರವಾಗಿದೆ. ಅದರಿಂದ ಯಾರು ಯಾವ ರೂಪದಲ್ಲಿ ಭಗವಂತನನ್ನ ನೋಡಕ್ ಇಷ್ಟಪಡ್ತಾರೋ ಅಲ್ಲಿ ಆ ಧಾಮಕ್ಕೆ ಅವರನ್ನ ಕಳಿಸ್ತಾರೆ. ಇವಾಗ ಅಯೋಧ್ಯ ಇದೆ, ರಾಮನನ್ನೇ ನಾನು ಪೂಜೆ ಮಾಡ್ಬೇಕಂದ್ರೆ ಅಯೋಧ್ಯದಲ್ಲಿದೆ. ಅಯೋಧ್ಯದಲ್ಲಿ ಭಗವಂತ ರಾಮಚಂದ್ರನಾಗಿ ಭಗವಂತ ಅಲ್ಲಿ ಅವರ ಭಕ್ತರ ಸೇವೆಗಳನ್ನ ಸ್ವೀಕರಿಸ್ತಾರೆ. ಅದೇ ಪ್ರಕಾರವಾಗಿ ನಾರಾಯಣನಾಗಿ ಭಗವಂತನನ್ನ ಸೇವೆ ಸಲ್ಲಿಸ್ಬೇಕಂದ್ರೆ ಅದಕ್ಕೆ ಆಗಿರೋ ವೈಕುಂಠ ಲೋಕಗಳಿದೆ, ಅಲ್ಲಿಗೆ ಭಕ್ತರನ್ನ ಕಳಿಸ್ತಾರೆ. ಈ ತರ ಇದೆಲ್ಲ ವಿಚಾರಗಳನ್ನ ಭಾಗವತ ಒಟ್ಟಿಗೆ ಸೇರಿ ನಮ್ಗೆ ತಿಳುವಳಿಕೆ ಕೊಡ್ತಾ ಇದೆ. ಮತ್ತೆ ಭಾಗವತ ರಾಮಾನುಜಾಚಾರ್ಯರು ಬಂದಾಗ್ಲೂ ಇತ್ತು, ಭಾಗವತ ಮಧ್ವಾಚಾರ್ಯರು ಬಂದಾಗ್ಲೂ ಇತ್ತು, ಭಾಗವತ ಶಂಕರಾಚಾರ್ಯರು ಇದ್ದಾಗ್ಲೂ ಇತ್ತು. ಭಾಗವತ ಕಡಿಮೆ 5,000 ವರ್ಷಗಳಿಂದ ಇದೆ. ಆ ಭಾಗವತದಲ್ಲಿ ಸೂತ ಗೋಸ್ವಾಮಿಗಳು ಅವತ್ತೇನ್ ಶ್ಲೋಕ ಇದನ್ನ ಹೇಳಿದಾರೋ ಇವತ್ತು ಅದೇ ಇದೆ, ಅವತ್ತೂ ಕೂಡ ಅದೇ ಇದೆ. ಆದ್ರೆ ಅದನ್ನ ತಿಳುವಳಿಕೆ ಕೊಡ್ಬೇಕಾಗಿರೋದು ಯಾರು ಬಂದು ತಿಳುವಳಿಕೆ ಕೊಡ್ಬೇಕು, ಅವ್ರು ಬಂದು ನಮ್ಗೆಲ್ರಿಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಆಕ್ಚುಲಿ ಇದನ್ನ ಅತ್ಯಂತ ಉನ್ನತ ಆಗಿರೋದು PhD ಲೆವೆಲ್ ಅಲ್ಲಿ ಈ ಒಂದು ತತ್ವಗಳನ್ನ ಚೈತನ್ಯ ಮಹಾಪ್ರಭು ಬಂದ್ಮೇಲೆ ನಮ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ನಮ್ಗೆ ಅಷ್ಟ ಅರ್ಹತೆ ಇಲ್ಲ ಇದನ್ನೆಲ್ಲ ತಿಳುವಳಿಕೆ ಪಡೆಯಕ್ಕೆ. ಆದ್ರೆ ಮಹಾಪ್ರಭುದು ಕೃಪೆ, ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯಿತೆ. ಭಗವಂತ, ನಾನ್ ನಿನ್ನೆನೂ ಕೂಡ ಹೇಳಿದೆ, ಭಗವಂತ ಮನೆಯಲ್ಲಿ ಕೃಷ್ಣ ಮನೆಯಲ್ಲಿ ಇದ್ದಂಗೆ, ನಾರಾಯಣ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಭಗವಂತ ಆಫೀಸಲ್ಲಿ ಇದ್ದಂಗೆ. ಆಫೀಸಲ್ಲಿ ಎಷ್ಟು ಗೌರವ ಸನ್ಮಾನಗಳನ್ನ ಕೊಡ್ಬೇಕು ನಾವು ಅಲ್ಲಿ ಅದೇ ತರನೇ ಅವ್ರಿಗೆ ಸೇವೆ ಸಲ್ಲಿಸ್ಬೇಕು. ಆದ್ರೆ ಮನೆಯಲ್ಲಿ ಮಕ್ಕಳ ಜೊತೆ ಯಾವ ತರ ಭಗವಂತ ತಂದೆ ಯಾವ ತರ ಅವನ ಸಂಬಂಧನ ಬೆಳೆಸ್ಬೋದು, ಆ ಪ್ರಕಾರವಾಗಿ ಕೃಷ್ಣನ್ ಜೊತೆ ಎಲ್ರೂ ಕೂಡ ಸಂಬಂಧನ ಬೆಳೆಸ್ಬೋದು. ಆ ಪ್ರೇಮನ ಚೈತನ್ಯ ಮಹಾಪ್ರಭು ಮಾತ್ರನೇ ಕೊಟ್ಟಿದ್ದು, ಬೇರೆ ಇನ್ಯಾರು ಕೊಡ್ಲಿಲ್ಲ. ಆ ಪ್ರೇಮ ಕೊಡ್ಬೇಕು ಅಂತಾನೆ ಕೃಷ್ಣನು ಕೂಡ ಬಂದಿದ್ದು. ಆ ಪ್ರೇಮ ಕೊಡ್ಬೇಕು ಅಂತಾನೆ ಶ್ರೀಮತಿ ರಾಧಾರಾಣಿ ಸಮೇತವಾಗಿ ಮೂಲ ಪುರುಷ ದೇವೋತ್ತಮ ಪರಮ ಪುರುಷ ಅವತಾರ ತಗೊಂಡಿದ್ದು. ಈ ವಿಚಾರಗಳನ್ನ ಚೈತನ್ಯ ಮಹಾಪ್ರಭು ಮತ್ತೆ ಬ್ರಹ್ಮ ಮಧ್ವ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಮಾತ್ರನೇ ಈ ವಿಚಾರ ತಿಳುವಳಿಕೆಗೆ ಬಂದಿರೋದು. ಮತ್ತೆ ಇಡೀ ಪ್ರಪಂಚದಲ್ಲಿ ಇನ್ನು ಇವಾಗ ಪ್ರಾರಂಭ ಪ್ರಭು ಇದು ಮಹಾಪ್ರಭು, ಇದು 10,000 ವರ್ಷಗಳು ಮೊದಲನೇದಾಗಿ. ಮತ್ತೆ ಎರಡನೇದಾಗಿ ಕಲಿಯುಗದ ಇನ್ನು ಪ್ರಾರಂಭ ಇದು. ಇನ್ನು ಪ್ರಾರಂಭದಲ್ಲೇ ಇದು ಬಂದು ಕೊಟ್ಬಿಟ್ಟು ಹೋಗಿದ್ದಾರೆ. ಇವತ್ತು ನಮ್ಗೆಲ್ರಿಗೆ ಅರ್ಥ ಆಗ್ತಾ ಇದೆ. ನಾಳೆ ಎಲ್ಲಾ ಸಂಪ್ರದಾಯದವರು, ಅದು ರಾಮಾನುಜಾಚಾರ್ಯ ಇರ್ಬೋದು, ಶಂಕರಾಚಾರ್ಯ ಇರ್ಬೋದು, ಮಧ್ವಾಚಾರ್ಯ ಇರ್ಬೋದು, ಎಲ್ಲಾ ಸಂಪ್ರದಾಯದವ್ರನ್ನು ಕೂಡ ಚೈತನ್ಯ ಮಹಾಪ್ರಭು ಒಟ್ಟಿಗೆ ಸೇರಿಸಿದ್ದಾರೆ. ಎಲ್ಲಾ ಸಂಪ್ರದಾಯದಲ್ಲಿರೋದು ಕೆಲವೊಂದು ವಿಶೇಷ ಆಗಿರೋದು ಸೇವೆಗಳನ್ನ ಮಹಾಪ್ರಭು ಏನ್ ಮಾಡಿದ್ದಾರೆ ಇದರಲ್ಲಿ ಅಳವಡಿಸಿದ್ದಾರೆ. ಅದು ಪೂಜೆ ಇರ್ಬೋದು, ವೈಷ್ಣವ ಸೇವೆ ಇರ್ಬೋದು, ಇದೆಲ್ಲಾನು ಕೂಡ. ಅದರಿಂದ ನಾಳೆ ದಿನ ನಿಮ್ಮ ಮನಸ್ಸಿನ ಭಾವನೆ ನನ್ಗೆ ಮುಂಚೆಯಿಂದನೂ ಗೊತ್ತು. ನಾಳೆ ದಿನ ಎಲ್ಲಾ ರಾಮಾನುಜಾಚಾರ್ಯ ಸಂಪ್ರದಾಯದಲ್ಲಿರೋರು, ಈ ಕಡೆ ಎಲ್ಲಾ ಸಂಪ್ರದಾಯದಲ್ಲಿರೋರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಕೃಷ್ಣನನ್ನ ಸ್ವೀಕರಿಸ್ತಾರೆ. ಕೃಷ್ಣನನ್ನ, ಕೃಷ್ಣ ಭಜನೆಯನ್ನ, ಕೃಷ್ಣ ನಾಮ ಸಂಕೀರ್ತನೆಯನ್ನ ಎಲ್ರೂ ಸೇರಿ ಮಾಡ್ತಾರೆ. ಇಡೀ ಜಗತ್ತೇ ಮಾಡ್ತಾ ಇದೆ ಇವತ್ತು, ಅವ್ರು ಮಾಡಲ್ವಾ? ಅವರು ಮಾಡ್ತಾರೆ. ಅವಾಗ ರಾಮಾನುಜಾಚಾರ್ಯರಿಗೆ ಖಂಡಿತವಾಗ್ಲೂ ಇನ್ನೂ ಖುಷಿ ಆಗುತ್ತೆ. ಆ ಹರಿನಾಮ ಸಂಕೀರ್ತನೆ ಇವತ್ತು ಶ್ರೀರಂಗಂ ಅಲ್ಲಿ ವಿಶೇಷವಾಗಿ ನಾವ್ ಯಾವಾಗ ರಾಧಾನಾಥ ಸ್ವಾಮಿ ಮಹಾರಾಜರು ಪ್ರಭುಪಾದರ ಶಿಷ್ಯರು ಅವ್ರು ಯಾವಾಗ ಹೋಗಿದ್ದಾಗ ಒಂದ್ ದೊಡ್ಡ ಉತ್ಸವ, ಇಡೀ ಶ್ರೀರಂಗಂ ಎಲ್ಲ ಒಟ್ಟಿಗೆ ಸೇರಿ ಉತ್ಸವ ಮಾಡಿದೆ. ಮತ್ತೆ ನಮ್ ಗುರು ಮಹಾರಾಜ್ ಯಾವಾಗ ಶ್ರೀರಂಗಂಗೆ ಹೋಗಿದ್ದಾರೆ ಅವಾಗ ಅವರು ತುಂಬಾ ಚೆನ್ನಾಗಿ ಅಲ್ಲಿ ಅವ್ರಿಗೆ ಸನ್ಮಾನ ಮತ್ತೆ ಗೌರವಗಳು. ಮತ್ತೆ ಅದೇ ಶ್ರೀರಂಗಂ ಅಲ್ಲಿ ಯಾರು 6 ಜನ ಗೋಸ್ವಾಮಿಗಳಲ್ಲಿ ಒಬ್ರು ಗೋಸ್ವಾಮಿ ಎಲ್ಲಿಂದ ಬಂದ್ರು? ಶ್ರೀರಂಗಂ ಇಂದಾನೆ ಬಂದಿರೋದು. ಗೋಪಾಲ ಭಟ್ಟ ಗೋಸ್ವಾಮಿಗಳು ಯಾರಪ್ಪ ಅಂದ್ರೆ ಅದೇ ಶ್ರೀರಂಗಮ್ಮನ ರಾಮಾನುಜಾಚಾರ್ಯರ ಸಂಪ್ರದಾಯದಲ್ಲಿ
ಶ್ರೇಷ್ಠವಾಗಿ ಸೇವೆ ಸಲ್ಲಿಸ್ತಾ ಇದ್ದ ಶ್ರೀ ರಂಗನಾಥನ ಸೇವೆ ಸಲ್ಲಿಸ್ತಾ ಇರುವಂತ ಆ ಒಂದು ಮುಖ್ಯ ಆಗಿರೋದು ಪೂಜಾರಿ ಮಗ ಅವರು. ಅದರಿಂದ ಅವರು ಕೂಡ ನಮ್ಮ ಸಂಪ್ರದಾಯದಲ್ಲಿ ಇವಾಗ 6 ಜನ ಗೋಸ್ವಾಮಿಗಳಲ್ಲಿ ಅವರು ಒಬ್ರು, ಗೋಪಾಲ ಭಟ್ಟ ಗೋಸ್ವಾಮಿಗಳು. ಅದರಿಂದ ಎಲ್ರೂ ಸ್ವೀಕರಿಸ್ತಾ ಇದ್ದಾರೆ ಪ್ರಭು. ನಾವನ್ನು ಕೂಡ ಇದನ್ನ ಅರ್ಥ ಮಾಡಿ ನಾವು ದೇವೋತ್ತಮ ಪರಮ ಪುರುಷ ಅಂತ ಸ್ವೀಕರಿಸ್ಕೊಂಡು ನಾವು ಜಪ ಮಾಡ್ಕೊಂಡು, ನೀವೆಲ್ಲ ಜಪ ಮಾಡ್ತಾ ಇದ್ದೀರಿ, ರೆಗ್ಯುಲರ್ ಜಪಕ್ ಬರ್ತಾ ಇದ್ದಾರೆ ಪ್ರಭು. ಅವ್ರದ್ದೇನಿದೆಯೋ ಸಾಧನೆ ಮಾಡ್ತಾ ಇದ್ದಾರೆ, ಅಧ್ಯಯನ ಮಾಡ್ತಾ ಇರ್ತಾರೆ. ಮತ್ತೆ ಮಾತಾಜಿ ಮತ್ತೆ ಪ್ರಭು ಮತ್ತೆ ಮನೆಯಲ್ಲಿ ತುಂಬಾ ಒಳ್ಳೆ ವಾತಾವರಣ, ಒಂದ್ ಫ್ಯಾಮಿಲಿ ಅಂದ್ರೆ ಭಕ್ತಿಯಲ್ಲಿ ಹೆಂಗೆ ಮುಂದಕ್ಕೆ ಹೋಗ್ಬೇಕು, ಒಳ್ಳೆ ಉದಾಹರಣೆಯಿಂದ ಅವರೆಲ್ಲರೂ ನೀವೆಲ್ಲ ಸೇವೆ ಮಾಡ್ತಾ ಇದ್ದೀರಾ ಪ್ರಭು. ತುಂಬಾ ಖುಷಿ ಆಗ್ತಾ ಇದೆ. ಇದೇ ತರ ನಾವು ಭಗವಂತನಲ್ಲಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಸೇವೆನ ಮಾಡೋಣ. ಹರೇ ಕೃಷ್ಣ. ತುಂಬಾ ಥ್ಯಾಂಕ್ಸ್ ಪ್ರಭು, ನಿಮ್ಮ ಆಶೀರ್ವಾದ ಪ್ರಭು. ಭಗವಂತಂದು ನಿಮ್ಮ ಹಿರಿಯರ ಆಶೀರ್ವಾದ ಪ್ರಭು ನಮ್ಮ ಕುಟುಂಬದಲ್ಲಿ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ ಪ್ರಭು. ಯಾವಾಗ ಥ್ಯಾಂಕ್ಸ್ ಮಾತಾಜಿ. ನೀವು ಎಲ್ರು, ನಾನ್ ನೆನ್ನೆನೆ ಹೇಳಿದೆ, ನೀವು ನಮ್ಗಾಗಿ ಪ್ರೇ ಮಾಡಿ, ನಾವು ನಿಮ್ಗಾಗಿ ಪ್ರೇ ಮಾಡ್ತೀವಿ. ಒಬ್ರು ಪ್ರೇ ಮಾಡ್ತಾ ಸಹಕರಿಸ್ತಾ ನಾವು ಮುಂದಕ್ಕೆ ಹೋಗ್ಬೇಕು. ರೋಹಿಣಿ ಮಾತಾಜಿ ಇವಾಗ ಹೇಳ್ಬೋದು ನೀವು, ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನೀವ್ ಯಾವ ಭಕ್ತಿ ವೃಕ್ಷದವರು? ಆಕ್ಚುಲಿ ನಮ್ಮ ಮನೇಲಿ ಬಂದು ಶಿವನಿಗೆ ಇದು ಮಾಡ್ತಾರೆ ಪ್ರಭುಜಿ. ಹಾ. ಇವಾಗ ಅಂದ್ರೆ ಮನೇಲಿ ಬೇರೆಯವರೆಲ್ಲ ಹೇಳ್ತಾ ಇರ್ತಾರೆ, ನಾವು ಶಿವನ್ ದೀಕ್ಷೆ ತಗೊಂಡಿದೀವಿ, ಶಿವನಿಗೆ ಮಾತ್ರ ನೆನಿಬೇಕು ಅಂತ. ಸೊ ರೀಸೆಂಟ್ಲಿ ನಾನು ಕೃಷ್ಣ ಪ್ರಜ್ಞೆಗೆ ಬಂದಾಗಿಂದ ಲೈಕ್ ಗೊತ್ತಾಗ್ತಿದೆ, ಭಾಗವತ್ ಮಹಾಪುರಾಣ ನಾನು ರೀಸೆಂಟ್ಲಿ ಕ್ಲಾಸ್ ಜಾಯಿನ್ ಆಗಿದ್ದೀನಿ. ಸೊ ಆವಾಗಿಂದ ಲೈಕ್ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ತಾ ಇದ್ದೀನಿ ನಾನು, ಲೈಕ್ ಕೃಷ್ಣನೇ ಮೂಲ ಅಂತ. ನೀವ್ ಯಾವ ಗ್ರೂಪ್ ಅಲ್ಲಿ ಇದ್ದೀರಾ ಮಾತಾಜಿ? ಯಾವ ಭಕ್ತಿ ವೃಕ್ಷದವರು? ಅಂದ್ರೆ ಇದು 11:30 ಸ್ಟಾರ್ಟ್ ಆಗುತ್ತೆ ಅಲ್ವಾ ಕ್ಲಾಸ್? ಸರಸ್ವತಿ ಮಾತಾಜಿ ಅವ್ರದಾ? ಹಾ, ಸರಸ್ವತಿ ಮಾತಾಜಿ. ಓಕೆ, ನೀವಿರೋದೆಲ್ಲಿ? ನಾನು ಆಕ್ಚುಲಿ ಬೀದರ್ ಡಿಸ್ಟಿಕ್, ಉತ್ತರ ಕರ್ನಾಟಕ, ಆದ್ರೆ ಬೆಂಗಳೂರಲ್ಲಿ ಸ್ಟೇ ಆಗಿದ್ದೀನಿ ಪ್ರಭುಜಿ. ರೆಗ್ಯುಲರ್ ಆಗಿ ಜಪ ಎಷ್ಟ್ ಮಾಡ್ತೀರಾ ನೀವು? ನಾನು ಲೈಕ್ 2 ರೌಂಡ್ಸ್ ಮಾಡ್ತೀನಿ. ಥ್ಯಾಂಕ್ಸ್ ಮಾತಾಜಿ. ನೀವು ಹೊಸದಾಗಿ ಜಾಯಿನ್ ಆಗಿದ್ದೀರಾ, ಅದರಲ್ಲೂ ಕೂಡ ಭಗವದ್ಗೀತೆ ತಿಳುವಳಿಕೆ ಪಟ್ಕೊಂಡು ನಾವು ಭಾಗವತ ಅರ್ಥ ಮಾಡ್ಕೋಬೇಕಂತ ಪ್ರಭುಪಾದ್ರೆ ಯಾವಾಗ ಹೇಳ್ತಾರೆ. ಅದರಿಂದ ನಾವು ಅವಾಗವಾಗ ಭಗವದ್ಗೀತೆನೂ ಕೂಡ ಸೇರ್ಸಿ ಇಲ್ಲಿ ಭಗವದ್ಗೀತೆಯಲ್ಲಿ ಈ ವಿಚಾರ ಹೀಗಿದೆ ಅಂತಾನೆ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ನೀವು ರೆಗ್ಯುಲರ್ ಬರ್ತಾ ಇರಿ, ಜಪಾನು ಚೆನ್ನಾಗಿ ಮಾಡ್ಕೊಳ್ಳಿ, ಭಕ್ತರ ಸಂಘದಲ್ಲಿರಿ ಯಾವಾಗ್ಲೂ. ನೀವು ಅವಾಗವಾಗ ದೇವಸ್ಥಾನಕ್ಕೂ ಬನ್ನಿ, ಸೇವೆಯಲ್ಲಿ ತೊಡಗಿ. ಮಾತಾಜಿ ತುಂಬಾ ಚೆನ್ನಾಗಿ ನಿಮ್ ಎಲ್ಲಾ ಪ್ರಶ್ನೆಗಳಿಗೆ, ನಿಮ್ದೇನೇ ಡೌಟ್ಸ್ ಇದ್ರೇನು ಕೂಡ ಅವರನ್ನು ಕೂಡ ಭಾಗವತದಿಂದ ಭಗವದ್ಗೀತೆಯಿಂದ ತುಂಬಾ ಚೆನ್ನಾಗಿ ತಿಳುವಳಿಕೆ ಕೊಡ್ತಾರೆ. ನೀವ್ ಯಾವಾಗೂ ನಿರಂತರವಾಗಿ ಆ ಒಂದು ಸಂಪರ್ಕದಲ್ಲಿದ್ದಾಗ ಎಲ್ಲಾ ತರ ಅನುಕೂಲ ಆಗುತ್ತೆ ಮಾತಾಜಿ. ಥ್ಯಾಂಕ್ಸ್ ಮಾತಾಜಿ. ಪ್ರಭುಜಿ, ಇನ್ನೊಂದ್ ಮಾತು, ಲೈಕ್ ಗುರುಗಳ ಮುಖಾಂತರನೇ ಲೈಕ್ ದೇವ್ರ ದಾರಿ ಸಿಗುತ್ತೆ ಅಂತ ಹೇಳ್ತಾರೆ ಅಲ್ವಾ? ಗುರು ಅಂದ್ರೆ ಇವಾಗ ನಾವು ಮನೇಲೆ ಇದ್ಕೊಂಡು ಇವರೇ ನಮ್ ಗುರು ಅಂತ ನಾವು ನೆನ್ಸ್ಕೊಂಡು ನಾಮಜಪ ಸಲ್ಲಿಸ್ಬೋದಾ, ಇಲ್ಲ ನಾವು ದೀಕ್ಷೆ ಎಲ್ಲ ತಗೊಂಡಿದ್ದಾದ್ಮೇಲೆ ಅವರನ್ನೇ ಗುರು ಅಂತ ನೆನ್ಸ್ಕೊಳ್ಬೇಕಾ? ಮಾತಾಜಿ, ಗುರುವಲ್ಲಿ 3 ತರ ವಿಚಾರ ಇರುತ್ತೆ. ಒಂದು ವರ್ತಮಾನ ಪ್ರದರ್ಶಕ ಗುರು ಅಂತ ಕರೀತಾರೆ, ಇನ್ನೊಂದು ಶಿಕ್ಷಾ ಗುರು ಅಂತಾರೆ, ಇನ್ನೊಂದು ದೀಕ್ಷಾ ಗುರು ಅಂತ ಹೇಳ್ತಾರೆ ಮಾತಾಜಿ. ಅದರಿಂದ ನಿಮಗೆ ಒಬ್ರು ಯಾರೋ ತೋರಿಸಿರ್ತಾರೆ ದಾರಿ, ನೋಡಿ ಅಲ್ಲಿಗೆ ಹೋಗಿ ಭಗವದ್ಗೀತೆ ಹೇಳ್ಕೊಡ್ತಾರೆ ಅಂತ, ಅವರು ನಮ್ಗೆ ಗುರುಗಳೇ. ಇವಾಗ ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡ್ತಾ ಇದೀವಿ, ನೀವು ಸರಸ್ವತಿ ಮಾತಾಜಿ ಜೊತೆ ನೀವು ನಿರಂತರವಾಗಿ ಕಲಿತಾ ಇದ್ದೀರಾ, ಅವರು ನಿಮ್ಗೆ ಗುರುಗಳೇ, ಶಿಕ್ಷಾ ಗುರುಗಳಾಗಿ. ಶಿಕ್ಷಾ ಗುರುಗಳು ಸುಮಾರು ಜನ ಇರ್ತಾರೆ. ಅದಾದ್ಮೇಲೆ ಪರಂಪರೆಯಲ್ಲಿ ನಮ್ಮ ಪ್ರಭುಪಾದರ ಶಿಷ್ಯರು ಹೇಳಿರ್ತಾರೆ, ಇವರು ದೀಕ್ಷೆ ಕೊಡ್ಬೇಕು, ಇವರು ನೀವೆಲ್ಲ ದೀಕ್ಷೆ ಇವರಿಂದ ತಗೋಬೇಕಂತ. ಅಂತ ಗುರುಗಳಿಂದ ನಾವು ದೀಕ್ಷಾಬದ್ಧರಾಗಿ ನಮ್ಮ ಆಧ್ಯಾತ್ಮಿಕ ಜೀವನನ ಪ್ರಾರಂಭ ಮಾಡ್ಬೇಕು. ಇದೆಲ್ಲ ಏನಾಗತ್ತೆ, ವರ್ತಮಾನ ಪ್ರದರ್ಶಕ ಗುರು ಇರ್ಬೋದು, ಮತ್ತೆ ಶಿಕ್ಷಾ ಗುರುಗಳು ಏನ್ ಮಾಡ್ತಾರೆ, ಒಂದು ಭತ್ತ, ನೀವು ಬೆಳೆ ಬೆಳಿಬೇಕಂದ್ರೆ ಒಂದ್ ಗದ್ದೆನ ಯಾವ ತರ ಕ್ಲೀನ್ ಮಾಡ್ತಾರಲ್ವಾ, ಆ ಪ್ರಕಾರವಾಗಿ ಕ್ಲೀನ್ ಮಾಡಿ ಎಲ್ಲಾನು ಕೂಡ ವ್ಯವಸ್ಥೆ ಮಾಡಿ ಕೊಡೋದಕ್ಕೆ ನಿಮ್ಗೆ ಯಾವಾಗ್ಲೂ ಜೊತೆಯಲ್ಲಿ ಇರ್ತಾರೆ. ಆದ್ರೆ ಬೀಜ ಕೊಡೋಬೇಕಂದ್ರೆ ದೀಕ್ಷಾ ಗುರುಗಳು ಏನ್ ಮಾಡ್ತಾರೆ, ನಮ್ಗೆ ಬೀಜ ಕೊಡ್ತಾರೆ. ಆ ಬೀಜ ಹಾಕೊಂಡಾಗ ಏನಾಗುತ್ತೆ, ಮತ್ತೆ ಅಲ್ಲಿ ಬೆಳೆ ಬರುತ್ತೆ, ಮತ್ತೆ ಅದರಿಂದ ಫಲ ಸಿಗುತ್ತೆ. ಆ ತರ ನಾನ್ ಸರಳವಾಗಿ ನಿಮ್ಗೆ ಒಂದು ಉದಾಹರಣೆ ಮುಖಾಂತರ ಹೇಳಿದೀನಿ. ಇದನ್ನ ನಾವು ಮುಂದೆ ವಿಸ್ತಾರವಾಗಿ ತಿಳುವಳಿಕೆ ಪಡೆಯೋಣ ಮಾತಾಜಿ. ಥ್ಯಾಂಕ್ಸ್ ಮಾತಾಜಿ. ನಿಮ್ಗೆ ಇವಾಗ ಕೃಷ್ಣ ಮೂಲ ದೇವೋತ್ತಮ ಪರಮ ಪುರುಷ ಅಂತ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಆ ಒಂದು ತತ್ವದ ವಿಚಾರ ಇಟ್ಕೊಂಡು ನಾವೇನ್ ಮಾಡೋಣ, ಮುಂದೆ ಭಾಗವತನ ಕೇಳಿಸ್ಕೋಣ.
ಥ್ಯಾಂಕ್ಸ್ ಮಾತಾಜಿ. ನೆಕ್ಸ್ಟ್ ಯಾರಿದ್ದೀರಾ? ಮಣಿಮೇಗಲ ಮಾತಾಜಿ, ಮಣಿಮೇಗಲ, ಸುಮಿತ್ರಾ ಮಾತಾಜಿ, ರಾಜಲಕ್ಷ್ಮಿ ಮಾತಾಜಿ, ಇವರೆಲ್ಲ ನೆಕ್ಸ್ಟ್ ಮಾತಾಡಿ. ನೀವು ಒಂದೊಂದ್ ನಿಮಿಷ ಮಾತಾಡ್ಬಿಡಿ ಬೇಗನೆ. ಮಣಿಮೇಗಲ ಮಾತಾಜಿ, ನಿಮ್ಗೆ ಅರ್ಥ ಆಗಿದ್ಯಾ? ಅರ್ಥ ಆಗಿದೆ ಪ್ರಭು. ನೀವ್ ಎಷ್ಟ್ ಮಾಲೆ ಜಪ ಮಾಡ್ತಾ ಇದ್ದೀರಾ ಡೈಲಿ? ನಾನು 8 ಮಾಲೆ ತಗೊಂಡಿದ್ದೀನಿ ಪ್ರಭು ಶಿಕ್ಷಾ. ಆದ್ರೆ 16 ರೌಂಡ್ ಮಾಡ್ತೀನಿ. 16 ಮೇಲೂ ಮಾಡ್ತೀನಿ ಮನೇಲಿ ಫ್ರೀ ಇರೋವಾಗೆಲ್ಲ. ಸರಿ, ನಿಮ್ಗೆ ಸ್ಪಷ್ಟ ಆಗಿ ಗೊತ್ತಾಗಿದೆ ಇವಾಗ ಕೃಷ್ಣ? ಗೊತ್ತಾಗಿದೆ ಪ್ರಭು. ಓಕೆ ಮಾತಾಜಿ, ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸುಮಿತ್ರಾ ಮಾತಾಜಿ, ರಾಜಲಕ್ಷ್ಮಿ ಮಾತಾಜಿ, ಯಾರು ಮಾತಾಡ್ತೀರಾ? ನಾನು ರಾಜಲಕ್ಷ್ಮಿ ಮಾತಾಜಿ. ಹೇಳಿ ಮಾತಾಜಿ, ಹೇಳಿ. ಅದೇ ಇದು ಕೃಷ್ಣ ಮತ್ತೆ ವಿಷ್ಣು ಇವರೆಲ್ಲ ಒಂದೇ ಬೇರೆ ಬೇರೆ ಅನ್ಕೊಂಡಿದ್ದೆ. ಇವಾಗ ಅವರೆಲ್ಲ ಒಂದೇ ಅಂತ ಅರ್ಥ ಆಯ್ತು ಪ್ರಭುಜಿ. ನಾನು ಜಪ 2 ಮಾಲೆ ಮಾಡ್ತೀನಿ. ಮತ್ತೆ ನಂಗೆ ಕೃಷ್ಣ ಪ್ರಜ್ಞೆ ಬಂದ್ಮೇಲೆ ಸ್ವಲ್ಪ ವಿಚಾರಗಳೆಲ್ಲ ತುಂಬಾ ಅರ್ಥಪೂರ್ಣವಾಗಿ ಅರ್ಥ ಆಯ್ತು ಪ್ರಭುಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಎಲ್ಲ ಭಗವಂತನಿಂದಾನೇ ಬರ್ತಾ ಇರೋದು. ಎಲ್ರು ಅವನಿಲ್ಲ ಅಂದ್ರೆ, ಕೃಷ್ಣ ಇಲ್ಲ ಅಂದ್ರೆ ಬೇರೆ ಯಾವ್ದು ವಿಚಾರ ಇಲ್ಲ. ಎಲ್ರು ಒಂದೇನೆ, ತಾರತಮ್ಯ ವಿಚಾರ ಏನಿಲ್ಲ ಇಲ್ಲಿ. ಆದ್ರೆ ಮೂಲ ಇಲ್ಲಿ ಸುತ ಗೋಸ್ವಾಮಿಗಳು ಕೆಲವೊಂದು ವಿಚಾರ ಮುಂದೆ ಇಟ್ಟಿರೋದ್ರಿಂದ ನಾವ್ ಇದನ್ನ ಚರ್ಚೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ. ಥ್ಯಾಂಕ್ಸ್ ಮಾತಾಜಿ. ಸುಮಿತ್ರಾ ಮಾತಾಜಿ, ನೀವ್ ಹೇಳ್ತೀರಾ? ಅದು ಬಿಟ್ಟು ಆಶಾ ಮಾತಾಜಿ, ಸುಪ್ರಿಯಾ, ಇವರೆಲ್ರು ಇದ್ದಾರೆ. ಸುಮಾ ಮಾತಾಜಿ, ಯಾರು ಹೇಳ್ತೀರಾ? ಸುಮಾ ಮಾತಾಜಿ ಹೇಳ್ತೀರಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ನಮ್ಗೆ ಸ್ವಲ್ಪ ಡೌಟ್ ಇತ್ತು ಪ್ರಭು ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ಏನು ಗೊತ್ತೇ ಇರ್ಲಿಲ್ಲ. ಅಂದ್ರೆ ಯಾರು ಏನು ಅನ್ನೋದು ಗೊತ್ತಿಲ್ಲ. ಸುಮ್ನೆ ಹೋಗೋದು, ಪೂಜೆ ಮಾಡೋದು, ಅದು ನಡೀತಿತ್ತು ಅಷ್ಟೇ. ಅಂದ್ರೆ ಸ್ವಲ್ಪ ನಾವು ದಾಸರ ಪದಗಳು ಜಾಸ್ತಿ ಚಿಕ್ಕಂದ ಕೇಳಿದ್ರಿಂದ ನನ್ಗೆ ಯಾವಾಗ್ಲೂ ಕೃಷ್ಣಂದೇ ತುಂಬಾ ಕೃಷ್ಣನ್ ಬಗ್ಗೆ ತುಂಬಾ ಹೇಳ್ತಾರಲ್ಲ ದಾಸರು, ಯಾಕೆ ಅನ್ನೋದು ಒಂದು ಪ್ರಶ್ನೆ ಇರ್ತಿತ್ತು. ಬಟ್ ಅದ್ರಲ್ಲಿ ತುಂಬಾ ಸ್ಪಷ್ಟವಾಗಿ ಪದಗಳಲ್ಲಿ ಭಗವಂತನೇ ಮೇಯ್ನು ಅನ್ನೋ ತರ, ದೇವತೆಗಳೆಲ್ಲ ಭಗವಂತನಿಗೆ ಅಂದ್ರೆ ಅನ್ನೋ ರೀತಿ. ಅದೇ ತುಂಬಾ ಅದ್ರಲ್ಲಿ ನಾನು ತುಂಬಾ ಕಲ್ತಿದ್ದೆ. ಲೈಕ್ ಅಂದ್ರೆ ಯಾರು ಗುರುಗಳಿಲ್ಲ, ಬಟ್ ಅದು ಸ್ವಲ್ಪ ನನ್ಗೆ ಅರ್ಥ ಆಗ್ತಿತ್ತು ದಾಸರ ಪದ. ಸೊ ಹಂಗಾಗಿ ಯಾವಾಗ ನಾವ್ ಇಸ್ಕಾನ್ಗೆ ಬಂದು ಲೈಕ್ ಪ್ರಭುಪಾದ್ರು ಇವಾಗ ಭಗವದ್ಗೀತಾ ಕೇಳ್ದಾಗ ಅವಾಗ ಅಂದ್ರೆ ಅದು ಬೇಗನೆ ಒಂದ್ ರೀತಿ ಮನ್ಸಲ್ಲಿ ಕುತ್ಕೊಂಡ್ಬಿಡ್ತು. ಕೃಷ್ಣನೇ ಮುಖ್ಯವಾಗಿ ದೇವರ ಪುರುಷ ಅಂತ. ನನ್ಗೆ ಅದು ತುಂಬಾ ನನ್ಗೆ ಒಂಥರ ಟಚಿಂಗ್ ಆಗಿತ್ತು. ಲೈಕ್ ಅನನ್ಯಾಶ್ಚಿಂತೆಯಂತೋ ಮಮ ಆ ಶ್ಲೋಕ ಮಾತ್ರ ನನಗೆ ತುಂಬಾನೇ ಇಷ್ಟ. ಯಾಕಂದ್ರೆ ಯಾರು ಅಷ್ಟೊಂದು ಕಾನ್ಫಿಡೆನ್ಸ್ ಕೊಡ ಅಂತ ಒಂದು ಇದಿದೆ ನನಗೆ, ಯಾರು ಕೊಡಕ್ ಸಾಧ್ಯ ಇಲ್ಲ. ಅದು ಭಗವಾನ್ ಮಾತ್ರನೇ ಕೊಡಕ್ ಸಾಧ್ಯ ಅನ್ನೋದೊಂದು ನನ್ಗೆ ಅದೊಂದು ತುಂಬಾನೇ ಇದಾಗಿದೆ ಪ್ರಭು. ಸೊ ನನ್ಗೆ ಭಗವಂತ ಪುರುಷ ಅನ್ನೋದು ತುಂಬಾ ಮುಂದಟ್ಟಾಗಿದೆ ಪ್ರಭು. ಹರೇ ಕೃಷ್ಣ. ಥ್ಯಾಂಕ್ಸ್ ಮಾತಾಜಿ. ನೆಕ್ಸ್ಟ್ ಯಾರು ಮಾತಾಡ್ತೀರಾ? ಹರೇ ಕೃಷ್ಣ ಪ್ರಭು. ನಾನು ನಳಿನಿ ಮಾತಾಡ್ಸಿ. ನಳಿನಿ ಮಾತಾಜಿ, ಹೇಳಿ ಮಾತಾಜಿ. ಪ್ರಭು, ನಾನು ಆಕ್ಚುಲ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ನನಗೆ ತುಂಬಾ ಶಿವನ್ ಅಂದ್ರೆ ತುಂಬಾ ಇಷ್ಟ. ನಮ್ಮ ಮನೆ ಪೂರ್ತಿನೂ ಶಿವನ್ ಭಕ್ತರೇನೆ. ಬಟ್ ಆನಾಲು ನಾವು ರಾಮಾನುಜಾಚಾರ್ಯ ಇಂಟ್ರೆಸ್ಟ್ ಅವ್ರು ಹೇಳೋ ಇದು ಕೇಳಿ ನಾನು ಬಂದೆ. ಆಮೇಲೆ ನನಗ್ ಭಗವಂತ ಇಸ್ಕಾನೋ ಬಂತು. ಹಂಗೆ ಆನಾಲು ನಾನು ಒಪ್ಕೊಳ್ತೀನಿ ಪ್ರಭು, ಭಗವಂತನೇ ಸುಪ್ರೀಂ ಗಾಡ್ ಅನ್ನೋದು, ಅದನ್ನೇ ನಿಜ ಅನ್ನೋದು ಒಪ್ಕೊಳ್ತೀನಿ. ಬಟ್ ನಮ್ಗೆ ಯಾರಾಡಿ ನಮ್ ಮನೆಗ್ ಬಂದು ನೀವೆಲ್ಲ ಯಾಕೆ ನೀವು ಎಲ್ಲಾನು ಕೃಷ್ಣನೇ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ದೀರಾ ಮನೇಲೆ, ಆಲ್ಟರ್ ಎಲ್ಲ ಹಂಗನು ಕೇಳ್ತಾರೆ. ನಮ್ಮ ಮನೇಲೆ ಪರ್ಟಿಕ್ಯುಲರ್ ಆಗಿ ನಮ್ಮ ಅಮ್ಮನ ಮನೇಲಿಂದ ಯಾರಾಗಿ ತಮ್ಮ ಅವರೆಲ್ಲ ಬಂದ್ರೆ, ಯಾಕ ಅವರೆಲ್ಲ ನೀವ್ ಯಾಕೆ ಅದೆಲ್ಲ ಇದ್ ಮಾಡ್ತೀರಾ, ಶಿವನ್ ಬಿಟ್ಬಿಟ್ಟಿದ್ದೀರಾ ಅಂತ ಕೇಳ್ತಾರೆ. ಆನಾಲು ನಾನು ಅದೆಲ್ಲ ಇದು ಮಾಡಲ್ಲ. ಅವ್ರಿಗೆ ಹೆಂಗ್ ತಿಳಿಸೋದು ನನ್ಗೆ ಅರ್ಥ ಆಗಿಲ್ಲ. ಬಟ್ ಇರ್ಲಿ, ನನ್ಗೆ ಇಷ್ಟ ದೈವ ಅದು ಈಗ ಆಯ್ತು, ಚೇಂಜ್ ಆಯ್ತು. ಹೇಳಿ ನಮ್ಮ ಮನೆಯವರು ಅದು ಹೇಳ್ತಾರೆ. ಅದಕ್ಕೆ ಅವರು ಪೂರ್ತಿ ಶಿವನ್ ಭಕ್ತರ್ದ. ಬಟ್ ಯಾಕೆ ನಮ್ಮ ಇದಕ್ಕೂ ಬರ್ತಾ ಇಲ್ಲ ಅನ್ನೋದು ನಾನು ತುಂಬಾ ಟೈಮ್ ಯೋಚನೆ ಮಾಡ್ತೀನಿ. ಎಷ್ಟೋ ಕರೆದು ಕೂಡ ನೋಡ್ತೀನಿ, ಬಟ್ ಅವ್ರು ಬರಲ್ಲ. ಬಟ್ ಆನಾಲು ನಮ್ಗೂ ಭಗವಂತ ಅದ್ ಕರ್ಮ ಆಚಾರ ಆಗಿ ನಮ್ ಮಾಡಿದೆ ಅನ್ಕೊಳ್ತೀನಿ ಪ್ರಭು. ಅದನ್ನೂ ಒಂದು. ಆಮೇಲೆ ಬೇರೆ ಬೇರೆ ಇದು ಮಠಗಳು, ಬೇರೆ ಬೇರೆ ಭಕ್ತಿ ಮಾರ್ಗಗಳೆಲ್ಲ ಭಗವಂತನ ದಾರದಲ್ಲಿ ಕೊಂಡ್ಸಿರೋ ಮಣಿ ತರನೇ ಅನ್ಕೊಳ್ತೀನಿ ಪ್ರಭು. ಆಧಾರ ಒಂದು ಭಗವಂತನೇ, ಅದು ಒಂದು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅದಕ್ಕೆ ನಮ್ಗೂ ರಾಧಾಕೃಷ್ಣರನೇ, ಕೃಷ್ಣನೇ
ನಮ್ಗೆ ಸುಪ್ರೀಂ ಗಾಡ್ ಅನ್ನೋದು ನಾವು ಉಟ್ಕೊಂಡು ನಮ್ಗೆ ಗುರು ಕೃಪೆ ಮಾಡಿರೋದ್ರಿಂದ ನಾವು ಭಕ್ತಿ ಮಾರ್ಗಕ್ಕೆ ಮೇಲೆ ಹೋಗ್ತಾ ಇದ್ವಿ. ಥ್ಯಾಂಕ್ಸ್ ಮಾತಾಜಿ. ಶಿವನ್ ಇಷ್ಟ ಪಡಬಾರ್ದು ಅನ್ನೋದೇನ್ ವಿಚಾರ ಇಲ್ಲ. ಯಾಕಂದ್ರೆ ಶಿವನು ಕೂಡ ಪರಮ ವೈಷ್ಣವನೇ. ಅದರಿಂದ ಅವರ ಆ ಪ್ರಜ್ಞೆ ಇಟ್ಕೊಂಡು ನಾವು ಶಿವನ ಸೇವೆಯಲ್ಲಿ ಖಂಡಿತವಾಗ್ಲೂ ಎಲ್ರು ಕೂಡ ತೊಡಗ್ಬೋದು, ಏನು ತೊಂದ್ರೆ ಇಲ್ಲ. ನೆಕ್ಸ್ಟ್ ಯಾರಾದ್ರೂ ಮಾತಾಡ್ತೀರಾ? ಶೋಭಾರಾಣಿ ಮಾತಾಜಿ ಹೇಳಿ ಮಾತಾಜಿ. ಆಕ್ಚುಲಿ ಮೊದಲಿಂದ ನಾನು ಇಷ್ಟ ದೇವತೆ ಕೃಷ್ಣನೇ ಇದ್ದಿದ್ದು. ಈಗ ಅವನೇ ಸುಪ್ರೀಂ ಗಾಡ್ ಅಂತ ಗೊತ್ತಾದ್ಮೇಲೆ ಇನ್ನೂ ಹೆಚ್ಚು ಖುಷಿ ಅನ್ಸುತ್ತೆ. ಸೊ ಫಸ್ಟ್ ಇಂದ ಇದರಿಂದ ಇನ್ನೂ ಭಕ್ತಿ ಹೆಚ್ಚಾಗಿದೆ ನಮ್ಗೆ ಕೃಷ್ಣನ್ ಬಗ್ಗೆ. ಆಮೇಲೆ ನಾಮ ಜಪ ಮಾಡ್ಬೇಕಂತ ಅಂದ್ರೆ ನಾವು ವಿಷ್ಣು ಸಹಸ್ರನಾಮ ತುಂಬಾ ಕೇಳ್ತಾ ಇದ್ದಿದ್ದು. ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ, ಈ ತರ ಶಂಕರಾಚಾರ್ಯ ವಿರಚಿತ, ಶಿವಾನಂದ ಲಹರಿ, ಇದನ್ನೆಲ್ಲ ರಾಗ ಸಹಿತವಾಗಿ ಕಲ್ತ್ಕೊಂಡಿದೀವಿ. ಆದ್ರೆ ಈಗ ಕೃಷ್ಣನ್ನೆಲ್ಲ ಹೇಳಿದ್ಮೇಲೆ ನಮ್ಗಿನ್ನ ಹೆಚ್ಚು ವಿಷ್ಣು ಸಹಸ್ರನಾಮ ಬಗ್ಗೆ ಇನ್ನೂ ಹೆಚ್ಚು ಒಲವು ಜಾಸ್ತಿ ಆಗಿದೆ. ಮತ್ತೆ ನಾಮ ಜಪ ಹರೇ ಕೃಷ್ಣ ಮಂತ್ರದ ಒಂದು ಮಹತ್ವ ತಿಳ್ಕೊಂಡ್ಮೇಲೆ ಅಂತೂ ನಮ್ಗೆ ಇನ್ನೂ ಅದ್ರ ಎಷ್ಟು ಪವರ್ಫುಲ್ ಅಂತ ನಮ್ಗೆ ಅನ್ಸುತ್ತೆ. ಅದು ನಮ್ಮ ಫಸ್ಟ್ 1 ಮಾಲೆ ಇವಾಗ ನಾವು ತಗೊಂಡಿದೀವಿ. ಈಗ ನಾನು ಒಂದು 8 ಮಾಲೆವರೆಗೂ ಮಾಡ್ತೀನಿ. ಅಂದ್ರೆ ಬೆಳಗ್ಗೆ ಜಾಯ್ನ್ ಆದ್ಮೇಲೆ ದೇವ್ರ ಮನೆಯಲ್ಲಿ 1 ಅವರ್ ಅಲ್ಲಿ ಮಾಡ್ತೀವಿ ಪ್ರಭು. ಹರೇ ಕೃಷ್ಣ ಪ್ರಭು. ಇನ್ನು ಖುಷಿ ಅನ್ಸುತ್ತೆ ನಮ್ಗೆ. ಕೃಷ್ಣ ಪರಮ ಸುಪ್ರೀಂ ಗಾಡ್ ಅನ್ನೋದ್ರಲ್ಲಿ ಖಂಡಿತ ಡೌಟ್ ಇಲ್ಲ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಸ್ವಲ್ಪ ವಿಡಿಯೋ ಆಫ್ ಮಾಡ್ಕೊಳ್ಳಿ ಮಾತಾಜಿ, ನಿಮ್ಮ ನೋಡೋಕ್ ಇಚ್ಛೆ ಇದೆ ನಮ್ಮ. ಮಾತಾಡ್ತೀರಾ ಅವರೆಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ. ಕೆಲವೊಂದ್ಸಲಿ ವಿಡಿಯೋ ಆನ್ ಮಾಡಿದ್ರೆ ಅವ್ರ ವಾಯ್ಸ್ ಕ್ಲಿಯರ್ ಇರಲ್ಲ. ಇಲ್ಲಿ ಪರವಾಗಿಲ್ಲ. ಆಶಾರಾಣಿ ಮಾತಾಡಿ. ಯತಿರಾಜ್ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹೌದು. ಪ್ರಭು ನಿಮ್ ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ. ನಿಮಿಷ ಪ್ರಭು. ಕೇಳಿಸ್ತಿದ್ಯಾ ಪ್ರಭು? ಇವಾಗ ಕೇಳಿಸ್ತಾ ಇದೆ. ಇದು ಕೃಷ್ಣನೇ ಪರಮ ಪುರುಷ ಅಂತ ಅರ್ಥ ಆಗಿದೆ ಪ್ರಭು, ಏನು ಡೌಟ್ ಇಲ್ಲ ಪ್ರಭು. ಏನು ಡೌಟ್ ಇಲ್ಲ ನಿಮ್ಗೆ. ಓಕೆ ಪ್ರಭು. ಪ್ರಭು ರೆಗ್ಯುಲರ್ ಬರ್ತಾರೆ. ಜಪ ಎಷ್ಟ್ ಮಾಡ್ತೀರಾ ಪ್ರಭು ಇವಾಗ ನೀವು ರೆಗ್ಯುಲರ್? ಪ್ರಭು 12 ರೌಂಡ್ಸ್ ಆಗಿದೆ ಪ್ರಭು. ಇದು 16 ರೌಂಡ್ಸ್. ಓಕೆ ಪ್ರಭು, ಥ್ಯಾಂಕ್ಸ್ ಪ್ರಭು. ಪ್ರಭು ಮಂಗಳೂರು ಅಲ್ವಾ ನೀವಿರೋದು? ಮಂಗಳೂರ ಉಡುಪಿ ಅಲ್ಲ? ಮಂಗಳೂರು ಪ್ರಭು. ಮಂಗಳೂರಲ್ಲಿ ಇದಾರೆ ಪ್ರಭು. ಮತ್ತೆ ಮಾತಾಜಿನೂ ಕೂಡ ಅನಸೂಯ ಮಾತಾಜಿ ರೆಗ್ಯುಲರ್ ಆಗಿ ಅವರು ಕಾರ್ಯಕ್ರಮದಲ್ಲಿ ಇರ್ತಾರೆ, ಜಪದಲ್ಲಿ ತೊಡಗಿರ್ತಾರೆ, ಭಾಗವತ ಕ್ಲಾಸ್ ಅಲ್ಲೂ ಇರ್ತಾರೆ. ಮಾತಾಜಿ ನಿಮ್ಗೇನಾದ್ರೂ ಡೌಟ್ ಇದೆಯಾ? ಮುಂಚೆ ನೀವು ಕೃಷ್ಣನೇ ಮೂಲ ದೇವೋತ್ತಮ ಪರಮ ಪುರುಷ ಅನ್ಕೊಂಡಿದ್ರಾ, ಇಲ್ಲ ಬೇರೆ ಏನಾದ್ರೂ ವಿಚಾರ ಇತ್ತಾ? ಅನ್ಸೂಯ ಮಾತಾಜಿ ಮಾತಾಡಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹೇಳಿ ಮಾತಾಡಿ. ಖಂಡಿತವಾಗಿಯೂ ಸಕಲ ಅವತಾರಗಳಿಗೆ ಆದಿಮೂಲ ಕೃಷ್ಣನೇ ಪ್ರಭು. ಅಂದ್ರೆ ಮೊದ್ಲು ನಾವು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಇದು ಯಕ್ಷಗಾನ ಎಲ್ಲ ಆಗ್ತಿತ್ತು ಪ್ರಭು. ಅದ್ರಲ್ಲಿ ದೇವಿ ಮಹಾತ್ಮೆ ಎಲ್ಲ ನೋಡ್ತಿದ್ದೆವು. ಅವಾಗ ದೇವಿ ಬಂದು 3 ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡುವುದು ಅದೆಲ್ಲ ತೋರಿಸ್ತಿದ್ರು. ಅದೇ ಅನ್ಕೊಂಡಿದ್ದೆವು ನಾವು. ಈಗ ಗೊತ್ತಾಗ್ತದೆ ಥ್ಯಾಂಕ್ಸ್ ಮಾತಾಜಿ. ಯಾಕೆಂದ್ರೆ ಪರಂಪರೆ ಇಲ್ದಿರ ನಾವ್ ಯಾವ್ದನ್ನೇ ತಿಳುವಳಿಕೆ ಪಟ್ರೇನು ಕೂಡ ಅದು ಯಾವತ್ತೂ ಕೂಡ ಸರಿ ಇರಲ್ಲ. ಆದ್ರೆ ಇದು ಗುರು ಪರಂಪರೆಯಿಂದ ನಾವು ತುಂಬಾ ಚೆನ್ನಾಗಿ ಇಲ್ಲಿ ತಿಳುವಳಿಕೆ ಆಗ್ತಾ ಇದೆ ಮಾತಾಜಿ. ಇಲ್ಲಾಂದ್ರೆ ನಾವೆಲ್ಲರೂ ಅರ್ಥ ಮಾಡೋದೇ ಭಾರಿ ಕಷ್ಟ. ಅದರಿಂದ ಇಂಥ ಭಾಗವತದಿಂದ ಗುರು ಪರಂಪರೆಯಿಂದ ನಾವು ಚೆನ್ನಾಗಿ ಅಧ್ಯಯನ ಮಾಡಿ ಮುಂದಕ್ಕೆ ಹೋದಾಗ ಮಾತ್ರ ನಮ್ಗೆ ಎಲ್ಲಾ ತರ ಅನುಕೂಲ ಆಗುತ್ತೆ. ಮತ್ತೆ ನಮ್ ಕಟ್ಟ ಕಡೆಗೆ ಒಬ್ಬ ಜೀವಾತ್ಮ ಭಗವಂತನ ಹತ್ರಕ್ಕೆ ವಾಪಸ್ ಹೋಗ್ಬೇಕು. ಮತ್ತೆ ಎಲ್ಲೋ ಯಾವ್ದೋ ಬೇರೆ ಲೋಕಗಳಿಗೆ ಹೋಗ್ಬಾರ್ದು. ಭಗವದ್ಗೀತೆಯಲ್ಲಿ ಭಗವಂತ ಅದನ್ನ ಪದೇ ಸರಿ ಹೇಳ್ತಾರೆ. ನೀವು ಯಾವುದೇ ದೇವತೆಯನ್ನು ಪೂಜೆ ಮಾಡಿದ್ರೆ ಆ ಲೋಕಕ್ಕೆ ಹೋಗ್ತೀರಾ, ನೀವು ಪಿತೃಗಳನ್ನ ಪೂಜೆ ಮಾಡಿದ್ರೆ ಪಿತೃ ಲೋಕಕ್ಕೆ ಹೋಗ್ತೀರಾ, ನೀವು ಭೂತಗಳನ್ನ ಪೂಜೆ ಮಾಡಿದ್ರೆ ಭೂತಗಳ ಮಧ್ಯೆ ಹುಡ್ತೀರಾ ಅಂತ. ಆದ್ರೆ ಭಗವಂತ ಮಧ್ಯಾಜಿ ನನ್ನನ್ನ ಪೂಜೆ ಮಾಡಿದ್ರೆ ನೀವು ನನ್ನ ಹತ್ರಕ್ಕೆ ಬರ್ತೀರಾ ಅಂತ. ಅದರಿಂದ ಈ ಒಂದು ತತ್ವನ ನಾವೆಲ್ಲರೂ ಕೂಡ, ಯಾಕೆಂದ್ರೆ ನಮ್ ಸಮಯ ತುಂಬಾ ಕಡಿಮೆ ಇದೆ, ತುಂಬಾ ಜಾಸ್ತಿ ಇಲ್ಲ, ಸ್ವಲ್ಪ ಸಮಯ ನಮ್ಗೆ ಭಗವಂತ ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಅನುಗ್ರಹ ಮಾಡಿ ಹರೇ ಕೃಷ್ಣ ಮಂತ್ರ ಕೊಟ್ಬಿಟ್ಟಿದ್ದಾರೆ.
ನಾವ್ ಒಂದ್ಸಲ ಹರೇ ಕೃಷ್ಣ ಮಂತ್ರ ಹೇಳಿದ್ರೆ ಎಷ್ಟೋ ಸಲ ಸಹಸ್ರನಾಮ ಮಾಡಿದಷ್ಟು ಫಲಪ್ರಾಪ್ತಿ ಆಗ್ಬಿಡುತ್ತೆ. ಒಂದೇ ಒಂದು ಹರೇ ಕೃಷ್ಣ ಮಂತ್ರ ಒಂದ್ಸಲಿ ಕೃಷ್ಣ ಅಂದ್ರೆ ಒಂದ್ಸಲಿ ಸಹಸ್ರನಾಮ ಮಾಡಿದಷ್ಟು ಫಲ ಅಂತೆ. ರಾಮ ರಾಮ ಅಂತ 3 ಸಲಿ ಹೇಳ್ಬಿಟ್ರೆ ಒಂದ್ಸಲಿ ಸಹಸ್ರನಾಮ ಮಾಡಿದಷ್ಟು ಫಲ. ಅದರಿಂದ ಇದೆಲ್ಲ ಫಲಗಳಿಂದ ಈ ತರ ಭಗವಂತ ಅನುಗ್ರಹ ಮಾಡಿರೋದ್ರಿಂದಾನೇ ಒಂಚೂರು ಭಗವಂತನ ಅರ್ಥ ಮಾಡೋದಕ್ಕೆ ನಮಗೂ ಕೂಡ ಒಂದು ಅವಕಾಶ ಸಿಗ್ತಾ ಇದೆ. ಭಾಗವತ ಓದೋದಕ್ಕೆ ಅವಕಾಶ ಸಿಗ್ತಾ ಇದೆ, ಕುತ್ಕೊಂಡು ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಇದನ್ನ ಅರ್ಥ ಮಾಡ್ತಾ ನಾವು ನಾಳೆ ಮಿಗ್ದವ್ರು ಯಾರಿದ್ದಾರೋ ಸ್ವಲ್ಪ ಬೇಗನೆ ಮಾತಾಡ್ಬಿಡಿ, ಒಂದೊಂದ್ ನಿಮಿಷ ಮಾತಾಡ್ಬಿಟ್ಟು ನಾವು 29ನೇ ಶ್ಲೋಕಕ್ಕೆ ಹೋಗಕ್ಕಿಂತ ಮುಂಚೆ ಇದನ್ನ ನಾವು ಕಲ್ತ್ಕೊಂಡ್ಬಿಡ್ಬೇಕು. ಇದನ್ನ ಈ ತತ್ವ ಅರ್ಥ ಮಾಡ್ಕೊಂಡ್ಬಿಟ್ರೆ 29ರಲ್ಲಿ ಹೇಳಿರೋದು ನಮ್ ತಲೆ ಒಳಗಡೆ ಹೊಟ್ಟೋಗುತ್ತೆ ಅವಾಗ, ಇಲ್ಲ ಅಂದ್ರೆ ಹೋಗಲ್ಲ. ಇದು ತುಂಬಾ ಮುಖ್ಯ ಆಗಿರೋದು. ಹಾ ಹೇಳಿ ಪ್ರಶ್ನೆ. ಹೇಳಿ 18 ಪುರಾಣ ಪ್ರಭು 18 ಪುರಾಣಗಳನ್ನ ವೇದವ್ಯಾಸರೇ ಬರ್ದಿರೋದು. ಅದ್ರಲ್ಲಿ ದೇವಿ ಪುರಾಣಕ್ಕೆ ದೇವಿಯಿಂದಾನೇ ಬ್ರಹ್ಮಾಂಡ ಸೃಷ್ಟಿ ಅಂತ ಎಲ್ಲಾನು ಬರ್ದಿರೋದು ವೇದವ್ಯಾಸರೇ ಆದ್ರೂ ಕೂಡ ದೇವಿಯಿಂದಾನೇ 3 ಜನ ಸೃಷ್ಟಿ ಮಾಡಿದ್ರು ಅಂತ ಮಾತಾಜಿ ಹೇಳಿದ್ರಲ್ಲ, ಆ ತರನೇ ವರ್ಣನೆ ಇದೆ ದೇವಿ ಪುರಾಣದಲ್ಲಿ. ಯಾಕೆ ಪ್ರಭು ಅದನ್ನ ಆ ತರ ಬರೆದ್ರು? ಅವರು ವೇದವ್ಯಾಸರೇ ಬರ್ದಿರೋದಾದ್ರುನು ಅದು ಆ ಒಂದೊಂದು ಪುರಾಣದಲ್ಲಿ ಅವ್ರವ್ರನ್ನೇ ಮೆನ್ಷನ್ ಮಾಡ್ಬಿಡ್ತಾರೆ, ಅವ್ರಿಂದನೇ ಸೃಷ್ಟಿ ಅಂತ. ಅದು ಯಾಕಾದ್ರೂ ಹಂಗಾಗಿದೆ ಅಂತ. ಕೆಲವೊಂದ್ಸಲಿ ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ, ಕೆಲವೊಂದ್ಸಲಿ ಅಸುರರನ್ನ ದಾರಿ ತಪ್ಪಿಸ್ಬೇಕಾಗತ್ತೆ. ಭಗವಂತನು ಕೂಡ ಇವಾಗ ಬುದ್ಧ ಅವತಾರದಲ್ಲಿ ಬಂದ್ರು, ಅಸುರರನ್ನ ದಾರಿ ತಪ್ಪಿಸ್ಬೇಕು. ಶಂಕರಾಚಾರ್ಯರು ಬಂದ್ರು, ಅಸುರರನ್ನ ದಾರಿ ತಪ್ಪಿಸ್ಬೇಕಾಗಿತ್ತು. ಕೆಲವೊಂದ್ಸಲಿ ಈ ತರ ಏನಾಗುತ್ತೆ ಅಂದ್ರೆ, ಸಮಯ ಸಂದರ್ಭಕ್ಕೆ ತಕ್ಕನಂಗೆ ಭಗವಂತ ಕೆಲವೊಂದು ಲೀಲೆಗಳನ್ನ ಮಾಡ್ತಾರೆ ಮಾತಾಜಿ. ನಾವ್ ಆ ತರ ಅರ್ಥ ಮಾಡ್ಕೊಂಡು ನಾವು ಅಲ್ಲಿಂದ ಮುಂದಕ್ಕೆ ಕೊಟ್ಟೋಗ್ಬೇಕು. ಇವಾಗ ಇರೋದು ವಿಚಾರ ಏನು? ಭಾಗವತ, ಭಗವದ್ಗೀತೆ, ಪರಂಪರೆ ಅದು ಸ್ಪಷ್ಟ ಇದೆ. ಇದರಲ್ಲಿ ಯಾವ ಸಂಶಯನೂ ಇಲ್ಲ. ಯಾಕೆಂದ್ರೆ ಅನಾದಿ ಕಾಲದಿಂದ ಈ ಒಂದು ವಿಚಾರಗಳನ್ನ ಪರಂಪರೆಯಲ್ಲಿ ಯಥಾವತ್ತಾಗಿ ಬರ್ತಾ ಇರೋದನ್ನ ನಾವು ಪ್ರಭುಪಾದರ ಮುಖಾಂತರವಾಗಿ ತಿಳುವಳಿಕೆ ಪಡಿತಾ ಇದ್ದೀವಿ. ಮತ್ತೆ ಪ್ರಭುಪಾದರು ಸುಮ್ನೆ ಏನೋ ಊಹಾತ್ಮಕವಾಗಿ ವಿಚಾರಗಳನ್ನ ಕೊಟ್ಟಿಲ್ಲ. ಎಲ್ಲಾ ಪರಂಪರೆದು ವಿಚಾರಗಳನ್ನ, ಶಾಸ್ತ್ರಗಳಲ್ಲಿರೋದು ಉಲ್ಲೇಖಗಳನ್ನ ತೆಗೆದು ತೋರಿಸ್ತಾ ಇದ್ದಾರೆ. ಅದಕ್ಕೆ ಆಧಾರವಾಗಿ ಭಗವದ್ಗೀತೆದು ವಿಚಾರಗಳನ್ನ ಇಡ್ತಾ ಇದ್ದಾರೆ, ವಿಚಾರಗಳನ್ನ ಮುಂದೆ ಇಡ್ತಾ ಇದ್ದಾರೆ. ಅದರಿಂದ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು. ಕೆಲವೊಂದ್ಸಲ ಏನಾಗುತ್ತೆ, ಅಸುರರ ಮೋಹಕ್ಕಾಗಿ ಭಗವಂತ ಏನ್ ಮಾಡ್ತಾರೆ, ಕೆಲವೊಂದು ಈ ತರ ಪುರಾಣಗಳನ್ನು ಕೊಟ್ಟಿದ್ದಾರೆ. ಅವ್ರವ್ರಿಗೆ ಏನೇನ್ ಬೇಕು ಅಲ್ಲಿಂದಾನೇ ಉದ್ಧಾರ ಮಾಡ್ಬೇಕು, ಅವ್ರ ಅಲ್ಲಿಂದಾನೇ ಮೇಲ್ಗಡೆ ಬರ್ಬೇಕು. ಅದಕ್ಕಾಗಿನೇ ಈ ತರ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ಭಗವಂತನ ಇಚ್ಛೆ ಏನಂದ್ರೆ, ಯಾರನ್ನೂ ಕೂಡ ಕೆಳಗಡೆ ಬೀಳ್ಬಾರ್ದು, ಅವರನ್ನ ಕೆಳಗಡೆ ತಳ್ಳಬಾರ್ದು ಅನ್ನೋದೇ ಭಗವಂತಂದು. ಅದಕ್ಕೆ ಅವನು ಕರುಣೆದು ಸಿಂಧು ಅನ್ನೋದು ವಿಚಾರ ಇದೆ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತು ಮುಗಿಸೋಣ. ನಾಳೆ ನಾವು ಮತ್ತೆ ಕಂಟಿನ್ಯೂ. ಒಂದ್ಸಲ ಹರೇ ಕೃಷ್ಣ ಮಂತ್ರ ಹೇಳಿ. ನೀವು ಯಾರು ಮಾತಾಡ್ತೀರೋ ನಾಳೆ ಎಲ್ರು ಕೂಡ ದಯವಿಟ್ಟು ಸ್ವಲ್ಪ ಹೊತ್ತು ವಿಡಿಯೋ ಆನ್ ಮಾಡ್ಕೊಳ್ಳಿ. 1 ನಿಮಿಷ ಮಾಡ್ಕೊಂಡು ನೀವು ಮಾತಾಡ್ಬಿಟ್ಟು ನಾಳೆ ಈ ಕಾರ್ಯಕ್ರಮ ಮುಗಿಸ್ಬಿಟ್ಟು 29 ಕೊಟ್ಟೋಗ್ಬೇಕು ನಾಳೆ. ಹರೇ ಕೃಷ್ಣ. ಜಯ ಜಗದ್ಗುರು ಶಿರಪ್ರಪಾದ ಕಿ ಜಯ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ.